ಅವಿನ ದ್ವೇಷ 12 ವರುಷ ಅವಿನ ದ್ವೇಷ 12 ವರುಷ ನನ್ನ ರೋಷ ನನ್ನ ರೋಷ 3 ನಿಮಿಷ ಯಾವಲೇ ಅಪ್ಪತ್ತ ರಂಡೆ ಗಂಡ ಊರು ಉಪದ್ಯಾಪಿ ಮುಂಡೆ ಗಂಡ ಅವಿವೇಕಿ ರಂಡೆ ಗಂಡ ಬಂದ್ಗಳು ಗಂಡ ಗಂಡ ಅಂತ ಚಲನ ಮಾಡಿದ್ರೆ ಅಪಭ್ರಂಶ ಲಾಸ್ಟಿಗೆ ಒಂದಿನ ಭವಿಷ್ಯ ಅಂದ ಲೇ ಯಾವಲೇ ಹಂಗ ಕಣ್ಣಾಗಿನ ಕೋಳ ಮಕ್ಕೊಂಡು ಪತ ಪತ ಏಯ್ ಮುದುಕರು ತಿರುಗಾಡ್ತಾರ ನೋಡ್ಕೊಂಡ್ರೆ ತಿರುಗಾಡಕ್ಕಾಗಲ್ಲ ಅಪ್ಪತ್ತ ರಂಡೆ ಗಂಡ ಅಪ್ಪ ಮುದುಕರಾದ್ಮೇಲೆ ರೋಡ್ನ್ಯಾಗ ಯಾಕೆ ಅಡ್ಡಾಡ್ತಿರ್ಲಿ ತಂಡ್ಯಾಗ ಥಂಡ್ಯಾಗ ತಿಂಡಿ ಅಪ್ಪಾಜಿ ನಿಮ್ಮ ತಿಂಡಿ ಏನೇ ಇದ್ರು ಯಾವ್ದಾರ ಮನ್ಯಾಗ ಮೂಲ್ಯಾಗ ಹಿಡ್ಕೊಂಡು ಕುಂತ್ ಬಿಡ್ಬೇಕು ನೀವು ಸೊಮ್ಮ ಯಾವಲೇ ಅವಿವೇಕಿ ಇಲ್ಲಿ ರೋಡ್ನ್ಯಾಗ ಅಡ್ಡಾಡ್ತಿರ್ತೀವಿ ವಯಸ್ಸಿನವ್ರು ಪಟ್ನ ಆದ್ ಬಿಟ್ರ ಈ ತಂಡ್ಯಾಗ ಮೊದಲ ನೀವು ಸತ್ರ ಹೆಂಗ್ ಹೋಗಿದ್ದು ಮರೇ ಹೆಣ ಶಟದ್ ಬಿಡುತ್ತೀಗ ಈ ಮುದುಕನಿಗೆ ಹಾಯದ ಬಾಯಿಗೆ ಬಂದಂಗ ಮಾತಾಡ್ತಾನೆ ಯಾವ ಅಲ್ಲ ನನಗೆ ಅನ್ಸ್ಬಿಟ್ಟು ನೀವು ಮಾಡ್ನ್ಯಾಗ ಇಡುದು ಹೆಂಗ್ ನಿಮ್ಮನ್ನ ಹಚ್ಚಿ ತುರುಕ PUC ಪೈಪ್ ಲಾಟ್ ಲಾಟ್ ಹೋಗಿ ಇಟ್ಟಂಗೆ ಇಟ್ಬಿಡ್ತೀವಿ ಹೋಗೇ ಬಿಡ್ರಿ ಆ ಕಡೆ ಇಷ್ಟೊಂದು ಮಾತಾಡಕತ್ತಿಲ್ಲ ಹಿರಿಯರನ್ನೋ ಮರ್ಯಾದಿನ ಇಲ್ಲಲ್ಲ ನಮ್ಮ ಅಪ್ಪಗ ಮರ್ಯಾದೆ ಕೊಡ್ಲಾರ್ದ ಮಗ ನಾನು ಅದಕ್ಕ ಊರೂರು ತಿರ್ಗಾಡಕತ್ತೀರಿ ಆ ಮಗ ಅದಕ್ಕೆ ನನಗೂ ಎದುರು ಮಾತಾಡ್ತಾರ ನೀವು ಬಾರಲೆ ಬಾ ಯಾರು ಗುಂಡ ಏನು ಯಾರು ಕಟ್ಟಿ ಮನಿ ಪೊಂಡಿತ್ರೇನು ಯಾ ನಮ್ಮನಿ ಹಾದೇವು ಮುದುಕನ ನೋಡ್ಲೇ ಇಲ್ಲಲ್ಲೋ ಅವೇಕಿ ರಂಡೆ ಗಂಡ ನಾನು ಮುಂದೆ ಹೊಂಟ್ನಿ ಆ ಕಡೆ ನೋಡಲು ಹಾಯ್ಕೋತ ಹೊಂಟ್ಬಿಡ್ತೀನಿ ಎಷ್ಟೋ ಮಂದಿ ಗಾಡಿ ಬಿದ್ದು ಬಿಟ್ರ ನನ್ನ ಸಂಬಂಧ ಹೌದು ಹೊಂಟ್ಬಿಟ್ಟು ಇದು ಹೆಂಗ್ರಿ JCB ಇದ್ದಂಗೆ ಹೌದೌದು ಡಗ್ ಡಗ್ ನಿನ್ನ ಹೊಡೆತಕ್ಕ 4 ಮನಿ ಬಿದ್ದಾವ ಅಂತ ಕೇಳಿ ಪುಣ್ಯ ರೀ 4 ನೋಡ್ರಿ ನೀವು 40 ನೋಡ್ಬೇಕು ನೀವು ಮನಿ ಹೌದು ದೊಡ್ಡ ಬಿಲ್ಡಿಂಗ್ ಯಾಕೋ ಈ ನಮನಿ ತಿರ್ಗಾಡಕತ್ತಿಯಲ್ಲ ಪಂಡಿತರ ಫುಲ್ ಪೆನ್ಷನ್ ಆಗದ್ರಿ ಪೆನ್ಷನ್ ಆಗ್ಬಿಟ್ಟತನ ಪೆನ್ಷನ್ ಆಗೈತೆ ಪೆನ್ ಆಗೈತೆ ಅದೇನಂತಾರಲ್ರಿ ಪೆನ್ಷನ್ ಉಪಾಧ್ಯಾಪಿ ರಂಡೆ ಗಂಡ ಅದು ಪೆನ್ಷನ್ ಅಲ್ಲ ಟೆನ್ಷನ್ ಅನ್ಬೇಕು ಹಾ ಅದ ಟೆನ್ಷನ್ ಆಗೈತ್ರಿ ನಾನು ಯಾಕೋ ಗುಂಡ ನಿನ್ನ ನೋಡಿದ್ರೆ ಒಂದ್ ನಮೂನಿ ಆಗಿಬಿಟ್ಟಿದಿ ಆಗಿನ್ರಿ ಯಾಕೋ ಮುಖ ಕಪ್ಪಿಟ್ಟಿತ್ತಲ್ಲೋ ಮನಸ್ಸ ಕಪ್ಪ ಆದ್ಮೇಲೆ ಮುಖ ತಗೊಂಡು ಏನ್ ಮಾಡ್ತೀರಿ ಪೌಂಡಿತ್ರ ಮುಖನ ಕಪ್ಪಾಗೈತಿ ಮನಸ್ಸು ಕಪ್ಪನಕತ್ತಿ ಎಲ್ಲ ಯಾಕೋ ಮಕ್ಕಳ ಚಿಂತೆನು ಬಾ ಏನ್ ಹಾಕೊಂಡು ಹೋಗ್ರಿ ನಮಗ್ ಏನ್ ಹಾಕೊಳ್ಳಿ ಎಲ್ಲಿ ಮಂಗೇನ ಮಕ್ಕಳ್ರಿ ಒಂದ ಇಲ್ಲ ಇನ್ನೊಂದು ಕೊಡು ಹೊನ್ನತ್ಯವ ದ್ಯಾಮವ್ವ ದುರ್ಗವ್ವ ಆ ಅವ್ವ ಈ ಅವ್ವ ಅಂದಿದ್ರಂತ ಹೋಪ್ಲೆಸ್ ಫೆಲೋಸ್ ಅನ್ಎಜುಕೇಟೆಡ್ ಬೂಟ್ಸ್ ಅಯ್ಯೋ ಪಾಪ 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 ಪಂಡಿತ್ರ ಈ ಊರ ಜಿಟ್ಟಿಗಾಲ ಕೊಟ್ರೆ ನನ್ನ ಸಲುವಾಗಿ ಮರಗವ್ರು ನೀವು ಒಬ್ರು ಅದ್ರಲ್ಲ ಮರಗಬೇಕಲ್ಲ ನಾನು ಈ ಟೀಮ್ಲೆ ನಿಮ್ ಒಬ್ರು ನಂಬಿನ್ರಿ ನಾನು ನಿನ್ನ ಸಲುವಾಗಿ ನಾನ ಮರಗಬೇಕಲ್ಲೋ ಮರಗಬೇಕು ಯಾಕಂದ್ರೆ ನಿನಗ್ ಹಿಂದಿಲ್ಲ ಮುಂದಿಲ್ಲ ಅದು ಏನೋಪ್ಪ ಅದ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ಲ ಹಿಂಗಾರ ಕಿತ್ ಹಚ್ಚೋದನ್ನ ಬ್ಯಾರೆ ತಿಳ್ಕೊಂಡು ಇಷ್ಟು ದಿವಸ ನಿನ್ನ ಆಗು ಹೋಗುಗಳನ್ನ ನೋಡಿದವನು ನಾನೇ ನನಗ್ ಬೇಕಾದ್ರೆ ನಿಮ್ಗೆ ಹೇಳಿದ್ನಲ್ಲ ಬಂದು ಅದಕ್ಕೆ ಹೇಳಿದೆ ನಿನಗೆ ಹಿಂದಿಲ್ಲ ಮುಂದಿಲ್ಲ ಅಂತ ಹೌದೌದೌದೌದು ಅದು ಅಲ್ಲದೆ ಗುಂಡ ಹೇಳ್ರಿ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಕೆ ಹಾಕಿದವನೇ ನಾನು ನಾನು ಕಶ್ಯಪ ಬ್ರಹ್ಮನ ಮಗ ಚತುರ್ಮುಖ ಬ್ರಹ್ಮ ನನ್ನನ್ನು ಕಂಡ್ರೆ ಹರಿ ಹೆದರುವ ಹರ ಬೆದರುವ ಬ್ರಹ್ಮ ದಿಕ್ಕೆಟ್ಟು ಆತಾಳ ವಿತಳ ಪಾತಾಳ ರಸಾತಳ ಭೂಲೋಕ ಸೂರ್ಯಲೋಕ ಚಂದ್ರಲೋಕ ನಾಕ ನರಕ ಸಾಕ ಬೇಕ ಇವರೆಲ್ಲ ಭೇದಿಸಿ ಬಂದ ನನಗೆ ನಾನು ನಾನು ಆ ಮಗನ ಯಾರ ಮಗ ಅಮ್ಮ 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 ನೀನು ನನಗೆ ಜಾರತನದಿಂದ ಜನ್ಮವಿದ್ದೆಯಂತೆ ಅಮ್ಮ ನಮ್ಮಪ್ಪನ ತೋರ್ಸು ತೋರ್ಸು ಅಂದ್ರೆ ತೋರ್ಸಂಗಿಲ್ಲ ಅಂತೇಳಿ ಮಣ್ಣಾಗ ಮಕ್ಕೊಂಡ್ಬಿಟ್ಟೆ ಅವ್ವ ನಮ್ಮಪ್ಪನ ಕೂಡ ಒಂದು ಫೋಟೋ ಇದ್ದಿಲ್ಲ ಅಂತ ವಿಚಾರ ಮಾಡ್ತಿದ್ದೆ ಇವತ್ತು ಆ ಫೋಟೋ ಯಾಕೆ ಬೇಕು ನಮ್ಮ ಅಪ್ಪನ ಎದುರಿ ಬಂದಿತ್ತಲ್ಲ ಅಪ್ಪ ನಮ್ಮ ಅವ್ಗ ಗರ್ಭಿಣಿ ಆದ ಸ್ಕ್ಯಾನಿಂಗ್ ರಿಪೋರ್ಟ್ ತರ್ತಂತ ಬಸ್ ಸ್ಟ್ಯಾಂಡ್ ಹೇಳಿ ಕುಂಡ್ರಿಸಿ ಹೋದವ ತಾಳಿ ಕೊಟ್ಟಿಂದ ಇವತ್ತು ಬಂದೆ ಅಪ್ಪ ಕುಮಾಯ್ ಉಪಾಧ್ಯಾಪಿ ರಂಡೆ ಗಂಡ ಅಪ್ಪಾರ ಒಂದು 10 ರೂಪಾಯಿ ಕೊಡ್ರಿ ನಾನು ನಾಷ್ಟ ಮಾಡ್ತೀನಿ ಅಡ್ಡಿ ಒಂದು ನೆತ್ಯಾಗ ಬೇಡ ಎಡಮಗಲಾಗಿದ್ದೆ ನೀವತ್ತ ನಾ ಒಟ್ಟು ಎದ್ದು ಬಿಡ್ತೀನಿ ಹಂಗ ನಾ ಯಾಕೋ ನಿಮ್ಮ ಅಪ್ಪಾಗಲಿ ಉಪಾಧ್ಯಾಪಿ ರಂಡೆ ಗಂಡ ನೀವ ಅಂದ್ರಲ್ಲ ನನಗ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವ್ ನಾನೇ
ಹಾಗಲ್ಲ ನಾನು ಹೇಳಿದ್ದು. ಮತ್ತೆ ಹೆಂಗ್ ಹೇಳಿದ್ರಿ ನೀವು? ನೀನು ಹುಟ್ಟೋದಕ್ಕೆ ಮೂಲ ಪೀಠಿಕೆ ಹಾಕಿದವನಿ ನಾನು ಅಂದರೆ ಹಾ. ನಾನು ನಿಮ್ಮಪ್ಪ. ಹ್ಞೂ ನೀವು ಮತ್ ಅದನ್ನ ಹೇಳಾಕತ್ತೀನಿ ನಾನು ನೀವು ನಮ್ಮ ಅಪ್ಪ ಅಂತ. ಆಹಾ, ಹಾ ನಿಮ್ಮಪ್ಪ ನಾನು. ಓ ಹಳೆಯಲ್ಲ ಮಗಳ ಗಂಡ ಎರಡು ಅಂದಾವು. ನಾ ನಿಮ್ಮ ನೀವು ಸಣ್ಣ ಕನ್ಫ್ಯೂಸ್ ಮಾಡ್ಬಿಡ್ತೀರಿ ನೋಡಿ ನೀವು ನನಗೆ. ನೀವು ನಮ್ಮ ಅಪ್ಪ ಹೋದಲ್ಲ ಬರ್ರಿ ಮನೆಗೆ ನಿಮ್ಮ ಸಂಬಂಧಪಟ್ಟ ಆಸ್ತಿ ಪಾಸ್ತಿ ಏನೇನೈತೆ ನನ್ನ ಹೆಸರಲ್ಲಿ ಬರಿಬೇಕು. ಏಯ್, 2 ಕ್ಯಾಸೆ 1 ಪ್ಯಾಡ್. ಏ ಉಪಾಧ್ಯಾಪಿ ರಂಡೆ ಗಂಡ ಮತ್ತೆ ಅವ ಬಂದ ನೀನೇ. ಯಪ್ಪ ಇದು ನಾನು. ಯಾರಿಗೋ ಹುಟ್ಟಿ ಯಾರಿಗೋ ಅಪ್ಪ ಅಂತೀಯಲ್ಲೋ ಅವಿವೇಕಿ. ನೀವು ಯಾರಿಗ ಹುಟ್ಟಿ ಯಾರಿಗ ಕಾಡ್ತಿರಲ್ಲ. ನಾನು ಹೇಳಿದ್ದು ಹಾಗಲ್ಲ. ಮತ್ತೆ ಹಂಗ ನಾನು ನಿಮ್ಮಪ್ಪ. ಇನ್ನು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತ ನಾನು. ಆವಾಗಿನ ನಾನು ಅದನ್ನ ಹೊಯ್ಕೊಳಕತ್ತೆ ನಮ್ಮ ಅಪ್ಪ ನೀವ ಅಂತ. ಹಾ, ಇವನಿಗೆ ಹಾಗೋ ಹೇಳೋದು. ಹಾ, ಹಾ, ಹಾ. ಬಾಯ್ಲೆ ನಿಮ್ಮಪ್ಪ ಮತ್ತು ನಾನು. ಮತ್ ಹತ್ರಲ್ಲಿ ಹಾ. ನಿಮ್ಮಪ್ಪ ಮತ್ತು ನಾನು ಬಾಲ್ಯದ ಗೆಳೆಯರು. ಅಂದ್ರ ಅಂದ್ರೆ ಬಾಲ್ಯ ಸ್ನೇಹಿತರು. ಓ ಚಡ್ಡಿ ದೋಸ್ತರ. ಇಬ್ರು ಕೂಡಿ ಒಂದ ಚಡ್ಡ್ಯಾಗ ಜೋತ್ ಬಿಡ್ತಿದ್ದು. ಬಾಳ ಏನೋಪ ಕಾಲ ಕಾಲು ಕಿತ್ ಹಚ್ಚದನ್ನ. ಒಂದಿನ ನಿಮ್ಮಪ್ಪ ಹಾಕೊಂಡ್ರೆ ಒಂದಿನ ನಾನು ಹಾಕೊಂತಿದ್ದೆ. ಹಂಗ್ಯಾಕ? ಒಂದೇ ಚಡ್ಡಿ ಇತ್ತು ಬಡ್ತಾನ. ಕಟ್ಟು ಕಾಡಕತ್ತ ಗುಂಡ. ನಿನಗೆ ಹೇಳ್ತೀನಿ, ಆ ಚಡ್ಡಿ ಇನ್ನೂ ಮನ್ಯಾಗ ಇಟ್ಟೀನ್ಲಿ. ಅದಕ್ಕ ಅಂತಿನ ಏನೋ ಕಿಮಿಟ್ ವಾಸ ಬರುತ್ತಲ್ಲ ಅಂತಂದು ನಮ್ಮ ಸ್ನೇಹಿತರ ನೆನಪಿನಗೋಸ್ಕರ ಇಟ್ಟೀನಿ. ನಾನು ಹಿಡಿದು ಫ್ಯಾಕ್ಟ್ರಿ ವಾಸ ಅಂತ ಮಾಡಿದ್ದೆ ನಾನು. ಇವ್ರು ಚಡ್ಡಿ ವಾಸ ಮಾರಿ ಚಡ್ಡಿ ಚಲೋ. ಸ್ನೇಹಿತರ ನೆನಪಿನಗೋಸ್ಕರ ಇಟ್ಟೀನಿ. ಇನ್ನಿಟ್ರಿ ಎಂತ ಸ್ನೇಹಿತರಪ್ಪ ನೀವು? ಇಬ್ರು ಬಾಲ್ಯ ಸ್ನೇಹಿತರು. ಈಗಿನವ್ರ ಸ್ನೇಹಿತರು ಎಲ್ಲದಾರ್ರಿ? ಎಲ್ಲದಾರ? ನಿಮ್ಮ ಸ್ನೇಹನ ಬಾರಿ. ಅವಾಗ ಹೆಂಗಿತ್ತು? ಹೆಂಗಿತ್ರಿ? ನಿಮ್ಮಪ್ಪ ರವಿವಾರ ನನಗೆ ಕೊಟ್ಟಂದ್ರ ಸೋಮವಾರ ನಾನು ಅವಾಗ ತಿರುಗಿ ಕೊಡ್ತಿದ್ದೆ. ಏನೋಪ ಜೀವ ಜೀವ. ಹಂಗ ಈಗಿನ ಸ್ನೇಹಿತರೇನು, ಒಬ್ರ ಜೀವ ಒಬ್ರು ಹಿಂಡ್ತಾರ, ಹಿಂಡಿ ಬಿಡ್ತಾರ್ರಿ. ಹಿಂಡಿ ಕಿವುಚ್ಚಿ ಒಗದ್ ಬಿಡ್ತಾರ್ರಿ. ಅಷ್ಟೊಂದು ಸ್ನೇಹಿತರಿದ್ವಿ. ಬಾರಿ ಸ್ನೇಹಿತ. ಮುಂದೆ ಚಿಕ್ಕವರಿಂದ ಬೆಳೆದು ದೊಡ್ಡವರಾದ್ವಿ. ಅದಾಗಬೇಕಲ್ರಿ. ಇನ್ನು ಮದುವೆ ಆಗ್ಬೇಕಲ್ಲ. ಬೇಕಲ್ರಿ. ನಾನಂತೂ ಮದುವೆ ಆಗ್ಲಿಲ್ಲ, ಬ್ರಹ್ಮಚಾರಿಯಾಗಿ ಉಳಿದು ಬಿಟ್ಟೆ. ಅಲ್ಲಿ ನೀವು ಬ್ರಹ್ಮಚಾರ್ಯ? ಅಲ್ರಿ ಮತ್ತೆ ನಿಮ್ಮ ಅಜ್ಜಾರು? ಅವರು ಬ್ರಹ್ಮಚಾರಿಗಳು. ನಿಮ್ಮ ಅಪ್ಪಾರ? ಅವರು ಬ್ರಹ್ಮಚಾರಿಗಳು. ನೀವು? ನಾನು ಬ್ರಹ್ಮಚಾರಿ. ಅಲ್ರಿ ಪಂಡಿತ್ರಿ, ಹಿಂಗೆ ಕೇಳ್ತಾನೆ ತಪ್ಪು ತಿಳ್ಕೊಬೇಡ್ರಿ. ಈಗ ನಿಮ್ಮ ಅಪ್ಪನು ನಿಮ್ಮ ಅಜ್ಜನು ಬ್ರಹ್ಮಚಾರಿ ಆದ್ರ ಮತ್ ನೀವ್ ಹೆಂಗ್ ಹುಟ್ಟಿದ್ರಿ? ಹೆಂಗ ಸಾಧ್ಯ? ಮಳಿ ಬಂದಾಗ ಕಪ್ಪಿ ಉದ್ರದಂಗ ಉದ್ರೇವಿ. ಓ ಕಾಪಿ ಪಂಡಿತ್ರ ನೀವು? ಉಪಾಧ್ಯಾಪಿ ರಂಡೆ ಗಂಡ. ಮತ್ತೊಬ್ಬನ್ನ ಬಾರ ದೋಸ್ತ. ಸನ್ಯಾಸಿಗಳಲ್ಲಿ 2 ವಿಧಗಳಿವೆ. ಯಾವ್ಯಾವ? ಒಬ್ರು ಸನ್ಯಾಸಿಗಳಾದ್ರಂದ್ರೆ ಸಂಸಾರ ಬೆನ್ನ ಹತ್ತಂಗಿಲ್ಲ, ಎಲ್ಲಾ ತೊರೆದು ಸನ್ಯಾಸಿಗಳಾಗ್ತಾರ. ಆದ್ರೆ ನಾವು ಅಂತ ಸ್ವಾಮಿಗಳಲ್ಲ. ಮತ್ ನೀವ್ ಯಾರು? ಸ್ವಾಮಿಗಳಾಗಿ ಮದುವೆಯಾಗಿ ಸಂಸಾರ ಮಾಡಿ ಮಠ ನಡೆಸ್ತೀವಿ. ಇದು ಚಲೋ ಬಿಡ್ರಿ. ಮತ್ ಸಂಸಾರಿಕ ಮಠ ನಮ್ಮದು. ಅಂತ ಬ್ರಹ್ಮಚಾರಿಗಳು. ಈಗ ನಿಮ್ ಹೆಣ್ಮಕ್ಳು ಅದಾರನ್ರಿ? ಸತ್ ಸ್ವರ್ಗದಾಗ ಅದಾರ. ಶಿವನೇ ಪರಮಾತ್ಮ ತಂಡ. ಈಗ ಪಾಪ ತಂಡ್ಯಾಗ ಗಾಡಿ ಹಾಯ್ಬೇಕ ಅವರು. ಇನ್ನೂ ನಂದು ಮದುವೆನೇ ಆಗಿಲ್ಲ. ನೀವು ಬ್ರಹ್ಮಚಾರಿ ಅಲ್ಲ? ಈಗ ವಯಸ್ಸಾದ ಹುಡುಗಿನ ನೋಡಕತ್ತೀನಿ. ಹುಡುಗಿ ವಯಸ್ಸಾಗಿದ್ ನೋಡಕತ್ತೀನಿ. ನನಗ್ ವಯಸ್ಸಾಗಿತ್ತಿ, ವಯಸ್ಸಿರೋ ಹುಡುಗಿನ ನೋಡಕತ್ತೀನಿ. ಅದ ಓಹೋ ಸಣ್ಣ ಬಾಲೆ ನೋಡಕತ್ತೀನಿ. ಹುಡುಕಾಣ ತೋಡ್ರಿ ಎಲ್ಲಾರ ಪಟ್ಟಿ ಹಾಕೋಣ. ಮದುವೆಗೆ ಬಂದ್ವಿ. ನಿಮ್ಮ ಅಪ್ಪಗೆ ಮದುವೆ ಮಾಡ್ಬೇಕಂತ ನಿಮ್ಮ ಅಜ್ಜ ವಿಚಾರ ಮಾಡಿದ. ಅವ ಬರೇ ಭಾವ್ಯಾ ಕೆಡೋದ ವಿಚಾರ. ನಿಮ್ಮ ಅಪ್ಪ ನೋಡಿದ್ರ ಮದುವೆಗೆ ಒಲ್ಲೆ ಅನ್ನಕತ್ತಾನ. ನಿಮ್ಮ ಅಜ್ಜ ನೋಡಿದ್ರ ಆಗನಕತ್ತಾನ. ನಿಮ್ಮ ಅಜ್ಜ ಆಗಂದ, ನಿಮ್ಮ ಅಪ್ಪ ಒಲ್ಲೆ ಅಂದ. ಕೊನೆಗೂ ಈ ನನ್ನ ಹತ್ರ ಬಂದ್ರು. ಮತ್ತೆ ಜೈಲೋ ಗಾಡಿ ತಗೊಂಡು ಬಂದ ಬಿಡ್ತೀವಿ ನಾವು. ನಿಮ್ಮ ಅಜ್ಜ ಹೇಳಿದ, ಪಂಡಿತರ ನಿಮ್ಮ ಸ್ನೇಹಿತ ಮದುವೆ ಆಗಾಕ ಒಲ್ಲೆ ಅನ್ನಕತ್ತಾನ, ಹೆಂಗಾದ್ರು ಮಾಡಿ ಮದುವೆಗೆ ಒಪ್ಪಿಸ್ರಿ ಅಂದ. ನಿಮ್ಮ ಅಪ್ಪ ಬಾಡ್ಯಾಗ ನಾನು ತಿಳಿಸಿ ಹೇಳ್ದೆ. ಅವ್ ಬಾಡ್ಯಾನ ಬಿಡ್ರಿ. ಮದುವೆ ಆಗು ಅಂದೆ. ನಿಮ್ಮ ಅಪ್ಪ ಒಲ್ಲೆ ಅನ್ನವ, ನಾ ಆಗನವ. ಏನ್ರಿ ಪಂಡಿತ್ ಏನ್ ಹೇಳ್ತೀರಿ ನೀವು? ನೀವು ಆಗು ಅಂತ ನಮ್ಮ ಅಪ್ಪ ಒಲ್ಲೆ ಅಂತ, ನೀವು ಆಗು ಅಂತ ನಮ್ಮ ಅಪ್ಪ ಒಲ್ಲೆ ಅಂತ ಅಂದ್ರ ನಮ್ಮ ಅಪ್ಪಗ ಮದುವೆ ಆಗೋ ಮನಸ್ಸಿದ್ದಿಲ್ಲ. ನಮ್ಮ ಅಪ್ಪಗ ಮದುವೆ ಆಗೋದು ತಂಡ್ಯಾಗ ನಿಮಗ್ ಬೇಕಾಗಿತ್ತು. ಅದೇನ ಬೆಳೆಸ್ಬೇಕಂದ್ರಲ್ಲ. ಅಪಭ್ರಂಶ ರಂಡೆ ಗಂಡ ಏನಾರ ಮಾತಾಡ್ತೀಯಲ್ಲ. ನಾ ಹಂಗ ಹುಟ್ಟಿನ ನಾನು. ನಿಮ್ಮ ವಂಶ ಬೆಳಿಬೇಕಲ್ಲ, ಅದಕ್ಕೆ ಮದುವೆ ಆಗು ಅಂದೆ. ಹಾಗಂದ್ರೆ ಹಂಗು ಹಿಂಗು ಮಾಡಿ ನಿಮ್ಮ ಅಪ್ಪನ ಒಪ್ಪಿಷ್ಟೇ ಗುಂಡ. ನೀವು ಬಿಡ್ತೀರನ? ಇನ್ನ ಕನ್ಯಾ ನೋಡಕ್ ಹೋಗ್ಬೇಕಲ್ಲ. ಹೋಗ್ಬೇಕಲ್ರಿ. ಊರಾಗಿನ 4 ಜನ ಹಿರಿಯರೆಲ್ಲ ಸೇರ್ಕೊಂಡು ಕನ್ಯಾ ನೋಡಕ್ ಹೋದ್ವಿ. ಏನು ಕ್ರಿಶ್ಚಿಯನ್ ಮಾಡಿದ್ರೆ ಜಾಲೋ ಗಾಡಿ ಮಾಡಿದ್ರೆ? ಅದು ಟಾಟಾ ಎಸಿ ಮಾಡಿದ್ವಿ. ಮತ್ತದು ಡ್ರಮ್ ಸೆಟ್ ಮೇಲೆ ಇರ್ತಲ್ಲ, ಒಮ್ಮೆ ಇರ್ತದೆ ಬರ್ಸಂಗಿಲ್ಲ. ಅದು ಇಳಿಸಂಗಿಲ್ಲ ಬಾಬಾ. ಅದನ್ನ 6 ಮಂದಿ ಕೂಡಿದಾಗ ಅಷ್ಟ ಕೆಳಗೆ ಇಳಿಸ್ತೀವಿ.
3 ಮಂದಿ 4 ಮಂದಿಗೆ ಇಳಿಯಂಗಿಲ್ಲ ಅದ್ ಕೆಳಗ ಅಲ್ಲ ಬನೇನ ವಜ್ಜೆ ಆಗಿರ್ತಾವ ನಿಮ್ಗೆ ಅದನ್ನೊಂದು ಯಾಕೆ ಇಟ್ಕೊಂಡು ಅಡ್ಡಾಡ್ತೀರಿ ಮ್ಯಾಲೆ ಅಂತ ಇರ್ಬೇಕಾದ ನಮ್ದು ಗಾಡಿ ಹೊಂಟೈತಿ ಅಂತ ಗೊತ್ತಾಗ್ಬೇಕು. ಹೊಂಟ್ರಿ ಎಲ್ಲ ಕೂಡ ಹೊಂಟ್ರಿ ಈಗ ಕನ್ಯಾ ನೋಡಕ್ ಹೋದ್ವಿ, ಹೋದ್ರಿ ಗುಂಡ ಹ್ಞೂ ಕನ್ಯಾ ನೋಡಕ್ ಹೋದಾಗ ಹ್ಞೂ ನಿಮ್ಮ ಅವನ ಮೊದಲ ಸಲ ನೋಡಿದವ್ ನಾನು. ಊರ್ ತುಂಬ ಗಜಮ ಮಾಡ್ಕೊಂಡ ತಿರುತ್ತಾನ ನಮ್ಮ ಗಜಮ ಮುತ್ಯ. ನಮ್ಮಿದ್ದವ್ರು ಬರ್ಯೋ ನಮ್ಮ ಮುತ್ಯಾನ ಎದುರಿಗೆ ನಿಲ್ಲಕ್ಕ. ಗಜಮಾರಿ ಗಜಮಾರಿ ನಮ್ಮೊಂದು ಡೈರೆಕ್ಟ್ ಗಜಮಾರಿ. ಹಗರಿಲ್ಲೋ ಮುತ್ಯ ಹಗರಿಲ್ಲೋ ಗಜ ಗಜ ಮಾಡಿ ಅಪ್ಪಾಜಿ. ಈಗ ನಮ್ಮ ಅಪ್ಪ ಹೋದ್ರಿ ನೀ 7ರಾಗ ಹುಟ್ಟಿಯನು? ಅದು ಗೊತ್ತಿಲ್ರಿ ನನಗೆ. ನಾನು ಕಣ್ಣು ಮುಚ್ಚಿದೆ ಒಗದ್ ಬಿಟ್ರೆ ಕಣ್ಣು ತೆಗೆದು ನೋಡಿದಾಗ ಒಂದು ಬ್ಯೂಟಿಫುಲ್ ನರ್ಸನ್ನು ನೋಡಿ ನನ್ನ ಮನಸ್ಸು ಪ್ರಕೃತಿ ಹುಚ್ಚು ಮುಂಡೆ ಗಂಡ, ಹುಚ್ಚು ಮುಂಡೆ ಗಂಡ. ಸೋಲ್ಗಿತ್ತರ ಹಿಡಿದು ಏನಾರ ಮಾತಾಡಿದ್ರೆ ಏನಾರ ಮಾತಾಡ್ತಾ. ಮತ್ತೆ ನೀವ ಅಂದ್ರಲ್ಲ ನಮ್ಮ ಅವನು ಫಸ್ಟ್ ನೋಡಿದವ್ರು ನೀವ ಅಂತಂದು. ಹಂಗಲ್ಲ, ಹಿರಿಯರಂತ ಹೋದಾಗ ಒಬ್ಬ ಹಿರಿಯರನ್ನ ಮುಂದೆ ಮಾಡ್ತಾರಿಲ್ಲ. ಓ ಉಡ್ಯಾಗ ಹಣ್ಣು ಕಾಯಿ ಇಟ್ಟು ನೋಡ್ಕೊ ಕನ್ಯಾ ಪರೀಕ್ಷೆ ಮಾಮರಿಯ. ಅದಕ್ಕೆ ನಾನು ನಿಮ್ಮ ಅವ್ನ ನೋಡಿದೆ. ಏನ್ ನನ್ನ ಕೂದಲು ಬರುತ್ತಲ್ಲ ಬಿಡಂಗ್ ಕಾಣಂಗಿಲ್ಲ ನೀನು. ಇಟ್ಟೊತ್ತಲ್ಲ ನಮ್ಮ ಅಪ್ಪ ಗಂಟು ಬಿದ್ದ, ಈಗ ನಮ್ಮ ಅವು ಗಂಟು ಬಿದ್ದ. ನೀವು ಹಂಗಲ್ಲೋ, ಕನ್ಯಾ ನೋಡಿ ಪಾಸ್ ಮಾಡಿದೆ. ಮುಂದ್ ಕಿತ್ತಾತ್ರಿ ಹಂಗು ಹಿಂಗು ಮಾಡಿ ನಿಮ್ಮ ಅಪ್ಪನ ಮದ್ವಿ ಮಾಡಿದ್ವಿ. ಯಪ್ಪ ಆಟ ಮದ್ವೆ ಆಯ್ತು, ಯಪ್ಪ ಆದ್ರೆ ಏನು ಉಪಯೋಗ ಇಲ್ಲ. ಯಾಕ ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. ಕಂಡನ್ಸರ್ ವೀಕಿತ್ತಾನ. ಹಂಗಲ್ಲ, ಯಾರಿಗ್ ಗೊತ್ತು ಅವನ್ನ ಕೇಳ್ಬೇಕು. ಸತ್ತಾಂಡ್ರಲಿಕ್ಕ ಬಡದ್ ಕೇಳ್ಬಿಡ್ತಿದ್ದೆ. ವರ್ಷ ಆದ್ರ ಮಕ್ಕಳಾಗ್ಲಿಲ್ಲ. ಆಗ್ಲಿಲ್ಲ. 2 ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. ಆಗ್ಲಿಲ್ಲ. 5 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಯಪ್ಪ 5 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಆಗ್ಲಿಲ್ಲ. ಹ್ಞೂ ನೋ ಮಾರಾಯ, ಒಟ್ಟಾಗ್ಲಿಲ್ಲ. ಒಟ್ಟಾಗ್ಲಿಲ್ಲ. ನೀವಿದ್ರು ಹ್ಞೂ ನಾ ಇದ್ರು. ಎದಕ್ಕೋ ಅದೇನೋ ಪುಡಿ ಗಿಡಿ ಕೊಟ್ಟು ಮೊಸರು ಹಾಕೊಂಡು ತಿನ್ರಿ ಅಂತೀರಲ್ಲ. ಕ್ಯಾಪ್ ಬಡಿಬೇಡ ಗುಂಡ, ಮತ್ತ ಅಪರ್ಥ ಆಗತ್ತ. ಅಲ್ರಿ ಗಡಿಗೆ ಇಟ್ಟಿರ್ತೀವಿ ಮೊಸರು ಹಾಕಿ ತಿನ್ರಿ ಅಂತೀರಿ. ಓ ಮಂತ್ರ ತಂತ್ರ. ಹಂಗೇನ್ರ. ಅದಕ್ಕೆ ನಾನು ಎತ್ತಿದ ಕೈ. ಮತ್ತೆ ಯಾವಾಗ ಇಳಿಸ್ತೀರಿ ಅದನ್ನ? ಮಕ್ಕಳು ಹುಟ್ಟಿದಾಗ ಇಳಿಸೋದು. ಅಲ್ಲಿ ತನ ಹೋರಾಟ ಮಾಡೋದ. ಮಕ್ಕಳು ಯಾರಿಲ್ಲ ಅಂತ ಬರ್ತಾರ ಅವ್ರಿಗೆ ಮಕ್ಕಳ ಕೊಟ್ಟು ಕಳ್ಸೋದು ಅಂದ ನಮ್ ಕೆಲಸ. ಅಂದ್ರ ನೀವು ಮಕ್ಕಳು ಮಂತ್ರ ತಂತ್ರದಿಂದ. ಓ ಹಿಂಗ 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 ಅಚ್ಚ ಅಚ್ಚ ಅಚ್ಚ. ನಿಮ್ಮ ಅಪ್ಪ ಬಂದ ಪಂಡಿತರ ಮದ್ವಿ ಮಾಡಿದ್ರಿ ಮಕ್ಕಳು ಆಗೋಲ್ಲು ಅಂದ. ನಿಮ್ ಕಣ್ಣ ಬರ್ತಾನವ. ನಾನು ಅಂದೆ ಏನೋ ಹುಚ್ಚ ಮಕ್ಕಳಾಗ್ಲಿಲ್ಲ ಅಂತ ಯಾಕೆ ವಿಚಾರ ಮಾಡಕತ್ತಿ? ನಾ ಏನು ಸತ್ತಿನೇನು? ಸತ್ತಿದಿಲ್ಲ ನೀವು. ನಿಮ್ಮ ಅಪ್ಪಗೆ ಹೇಳಿದೆ, ನೀ ವಿಚಾರ ಮಾಡ್ಬೇಡ, ನಾ ಅದೀನಿ. ಎದಕ್ಕೆ? ಅದ ಮಕ್ಕಳು ಹೆಂಗ ಆಗಂಗಿಲ್ಲ ನೋಡ್ತೀನಿ. ಅದಕ್ಕೆ ನೀವೇನ್ ಮಾಡಿದ್ರಿ? ಮಂತ್ರ ತಂತ್ರ ಮಾಡ್ಬೇಕಂತೇಳಿ ನಿಮ್ಮ ಅಪ್ಪಗೆ ಹೇಳಿದೆ. ಏನಂತ? ಇವತ್ತು ರಾತ್ರಿ 12 ಗಂಟೆಗೆ ನನ್ನ ಆಶ್ರಮಕ್ಕೆ ನೀನು ಹೆಂಡ್ತಿನ ಕಳಿಸು ಅಂದೆ. ರಾತ್ರಿ 12ಕ್ಕ? ನಮ್ದು ಪೂಜೆ ಇರೋದು ರಾತ್ರಿ 12ಕ್ಕ. ಯಾಕ ಬೆಳಗ್ಗೆ ಕಣ್ಣು ಕಾಣಂಗಿಲ್ಲ ನೀವು? ಹಗಲತ್ತು ಊರಾಗ ಹೋಗಿರ್ತೀವಿ ನಾವು ಪೂಜಾ ಮಾಡಾಕ. ಓ ಕಣಕಪ್ಲಿ ಜಾತ್ರೆ ಕಾಣತತಿ ಅವ್ರು. ನಿಮ್ಮಪ್ಪ ದೊಡ್ಡ ಗುಣದವ. ಸರ ನಮ್ಮ ಮನೆತನ ಯಾವಾಗ ಹಿಂಗ ಬಂದಿದ್ದೆ ವಿನ ಹಿಂಗ ಯಾವಾಗ ಬಂದಿಲ್ರಿ. ಹೇಳಿದ ತಡ ಕಳಿಸೇ ಬಿಟ್ಟ ನಿಮ್ಮ ಅವನ ಆಶ್ರಮಕ್ಕೆ. ಹಿಂಗ ಎಲ್ಲಾರು ಕಳ್ಸವ್ರಿ ಅವ. ಯಾರು ಕೇಳಿದ್ರು ಒಲ್ಲಂತಿದ್ದಿಲ್ಲ ನಿಮ್ಮಪ್ಪ. ಸರ್ ಅವಾಗ ನಾವೇನ್ ನೋಡ್ರಿ ನಮ್ನು ಕಳಿಸೇ ಬಿಡ. ಯಪ್ಪ ಎದಕ್ಕ? ಅದೇ ದಾನ ಧರ್ಮ ಮಾಡೋದ್ರ ಎತ್ತಿದ ಕೈ ನಿಮ್ಮಪ್ಪ. ಹಂಗ ಗ್ಯಾಪ್ ಕೊಡಾಕ್ ಹೋಗ್ಬೇಡ್ರಿ. ನೋಡಾಕ ಎಷ್ಟು ದಪ್ಪ ಕಾಣ್ತೀನಿ ನಾ, ಬರೀ ಗುಳಿಗೆ ಮೇಲೆ ಜೀವ ನಡತ್ತ. ಹೌದಾ? ನಾವೊಂದ್ 2 ಗುಳಿಗೆ ಕೊಡ್ತೀನಿ, ಮುಂದೆ ಆರಾಮಾಗತ್ತೆ. ಸತ್ತ ಹೋಗಂದ್ರಿ ನನಗ ಅವಿವೇಕಿ ರಂಡೆ ಗಂಡ. ಮುಂದಿನತ್ರಿ ಮುಂದೆ ರಾತ್ರಿ 12 ಗಂಟೆಗೆ ನಿಮ್ಮವ್ವ ಆಶ್ರಮಕ್ಕೆ ಬಂದ್ರು. ನಿಮ್ಮ ಅವ್ನಿಂದ ನಿಮ್ಮ ಅಪ್ಪನೂ ಬಂದ. ಮತ್ತ ಇಬ್ರು ಹಿಂದ ಮುಂದೆ ಇರೋರು. ನಿಮ್ಮ ಅವ್ನ ಕರ್ಕೊಂಡು ಒಳಗ್ ಹೋದೆ. ನಿಮ್ಮ ಅಪ್ಪನ ಹೊರಗೆ ಗಿಡದ ಪಕ್ಕ ಮಲಗಿಸಿದೆ. ನಮ್ಮ ಅಪ್ಪನ ಯಾಕೆ ಹೊರಗ, ನಮ್ಮ ಅವನ ಯಾಕೆ ಒಳಗ? ಅಂದ್ರ ನಮ್ಮ ಆಶ್ರಮದಾಗ ಗಂಡಸರಿಗೆ ಪ್ರವೇಶ ಇಲ್ಲ. ಒಟ್ಟ ಬರೇ ಹೆಣ್ಣು ಮಕ್ಕಳು ಅಷ್ಟ ನಮ್ಮ ಆಶ್ರಮದ. ಅಲ್ಲ ಪಂಡಿತ್ರ, ನಮ್ಮ ಅಪ್ಪ ಅಂದ್ರು ಪ್ಯೂರ್ ಗಂಡಸು, ಪಾಪ ಹೊರಗ್ ಕುಂತಾವ. ಮತ್ ನೀವು ಆಶ್ರಮ ಒಳಗ ಹೋದ್ರಿ, ಮತ್ ನೀವೇನು ತೆಲಿಗೆ ಮಾ ಬೆಂಗಳೂರದೆ ಕರಿಕೆ, ತೆಲಿಗೆ ಮಾ ಬೆಂಗಳೂರದೆ ಬೆಂಗಳೂರು ಸಾಗರ ಮಾಲಿಕ್ ಮುझे अंदर बुलाया, दरवाजा लगाया, टडिंग टडिंग टोटी टडिंग टडिंग. ಗುಂಡ, ಹೈದರಾಬಾದ್ದಾಗ ಎಷ್ಟು ದಿನ ಇದ್ದಿ? 50 ರೂಪಾಯಿ ದೇ ಮಾಮ. ಆಗಲೇ ಟೋಲ್ ನಾಕದಾಗ ನೀನ ನಿಂತಿದ್ದೇನ? ಹ್ಞೂನ್ರಿ ಟೋಲ್. ಏನ್ರಿ ನೀವು ರಂಟೆ ಗಂಡ. ಮತ್ ನೀವ ಅಂದ್ರಲ್ಲ ನಮ್ಮ ಅಪ್ಪನ ಹೊರಗ್ ಕುಂಡ್ರಿಸಿ ನೀವು. ನಾವು ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ನಮಗ ನಡೀತದ. ಅಂದ್ರ ದೊಡ್ಡವರು ಅಷ್ಟೊಳಗ ಹೋಗ್ಬೇಕು. ಆಮೇಲೆ ಏನ್ ಮಾಡಿದ್ರಿ? ನಿಮ್ಮ ಅವ್ನ ಕರ್ಕೊಂಡು ಒಳಗ್ ಹೋದೆ. ಬಾಳ ತತ್ ಹೋಗಿ ಮಂಡಲ ಕೊರದೆ.
ಎದ್ರದು ನಾಗಮಂಡಲ. ನಾಗದೋಷ ತಂದ್ರ ಹ್ಞೂ, ನಿಮ್ಮ ಅವ್ಗ ನಾಗದೋಷ ಇತ್ತು. ನಾಗಮಂಡಲ ಕೊರದ ನಿಮ್ಮ ಅವ್ನ ಅದರ ಕುಂದ್ರಿಸಿದೆ. ನಿಮ್ಮ ಅವ್ವ ಕುಂದ್ರೋದ ತಡ ಗುಂಡ ಗಂಟು ಬಿಚ್ಚಿದೆ. ಎದ್ರದೋಪ ಪುಸ್ತಕದ ಗಂಟು. ಗ್ಯಾಪ್ ಕೊಡಬೇಡ, ಅಪಾರ್ಥ ಆಕತ್ತದು. ಪುಸ್ತಕದ ಗಂಟು ಬಿಚ್ಚಿ ಮಂತ್ರ ಹೇಳಿದೆ. ಹೇಳಿ 5 ನಿಮಿಷನ್ಯಾಗ 7 ಹಿಡಿ ನಾಗಪ್ಪ ಹಿಂಗ ಎದ್ದಿದ್ದು ನೋಡು. ಇವ ಹುಚ್ಚ ನಾನ ಹುಚ್ಚೊಳೆ ಮಗ ಗೊತ್ತಾಗವಲ್ತ. ತೋರ್ಸುದು 5 ಪಟ್ ತೋರ್ಸಾಕತ್ತಾರ ಮತ್ 7 ಅಡಿ ಹಾವ ಅಂತ. ಸರ 5 ಕಾಣತಾವು. ಉಪಾಧ್ಯಾಪಿ ರಂಡೆ ಗಂಡ ಎಷ್ಟು ಸಲ ನಾವು ಥಂಡ್ಯಾಗ ನೀ ಬರೀ 5 ಹಿಡಿ ನೋಡಾಕತ್ತಿ. ನನಗೆ ಕಾಣುವ 5 ಕಾಣ. ಇನ್ನು 2 ಹೊರಗೆ ಬಂದು ಒಳಗೆ ಹೊಂಟಾವ. ಅದನ್ನ ನೋಡಿ. ಇವು ಒಳ ಮುಚ್ಕ ಹೊರಗೆ ಮುಚ್ಕ ಐತಾನ ಇದು. ಇವು 5 ಮೊದಲು ಬರ್ತಾವು, ಆಮೇಲೆ 2 ಹೊರಗೆ ಬಂದು ಮತ್ತೆ ಒಳಗೆ ಹೊಕ್ಕಾವು. ದೊಡ್ಡ ಹಾವಪ್ಪ ಇದು. ನಮ್ಮ ಎಲ್ಲಿ ಯಾವಾಗ ನಾಗಪ್ಪ ಎದ್ದ ಅವಾಗ ನನ್ನ ಬೇರ್ ತಗೊಂಡು ತಿಕ್ಕಿ ನಿಮ್ಮ ಮೌನ ಹನಿಗೆ ಹಚ್ಚಿದೆ. ಯಾವಾಗ ಹಚ್ಚಿದೆ ಮುಂದೆ 3 ತಿಂಗಳದಾಗ ನೀವು ಉದುರಿ ಬಿದ್ದಿ ನೋಡ್ರಿ. ಅಂದ್ರ ನಾ ಆಪ ಹುಟ್ಟಿದವಲ್ಲ, ಬೇರೆ ಹುಟ್ಟಿದವ ನಾನು. ಅದಕ್ಕ ಅಂತೀನಿ ನಾನು ಹಿಂಗೆ ಅಡ್ಡಾಡ್ಕೊಂತ ಸ್ಟಿಂಗ್ ತರಕ್ ಹೋಗಿದ್ದೆ. ಇಲ್ಲಿ ಎಲ್ಲರೂ ಅನ್ನಕತ್ರ ಬೇರೆ ಹುಟ್ಟಿದವ ಬಂದೋಣ, ಬೇರೆ ಹುಟ್ಟಿದವ ಬಂದೋಣ ಅಂತ. ಅಪ್ಪ ನೀವು ಬೇರೆ ಹುಟ್ಟಿನ ನಾನು ಅಪ್ಪ ಭ್ರಂಶ ರಂಡೆ ಗಂಡ. ಎಟ್ಟು ಗಂಡ ನನ್ನ ಬೇರಂತ ಹಚ್ಚಬೇಡ, ಅಪಾರ್ಥ ಆಗತ್ತ. ನಾನು ಬೇರೆ ನೀವು ಮಂತ್ರಿಸಿ ಕೊಟ್ಟ ಬೇರನ್ನು. ಓಹೋ, ಬೇರಿನ ಪ್ರಭಾವದಿಂದ ಹುಟ್ಟಿದವ ನಾನು. ಒಟ್ಟು ಯಾವ್ದಕ್ಕೋ ಹುಟ್ಟಿ. ಅಪ್ಪ ಪಂಡಿತರ, ನೀವು ಹೆಂಗಾರ ನನ್ನ ಬೇರೆ ಹುಟ್ಟಿ ಬೇಡ ಬೇಡ. ಈಗ ನೀವು ನನ್ನ ಹೆಂಗಾರ ಮಾಡಿ ಹಡದ್ ಬಿಟ್ರೆ ನಿಮ್ಮವ್ವ ಹಡದಾಳ ಅವಿವೇಕಿ ರಂಡಿ ಗಂಡ. ಆಶ್ರಮದಾಗ ಹೋಲ್ ಬಿಡ್ರಿ, ಯಾರು ಹಡಿವಲ್ರಕ್ಕ ನಮ್ಮನ್ನ. ಒಟ್ಟು ಭೂಮಿ ತಂದ್ರಲ್ಲಪ್ಪ ನಿಮ್ಮವ್ರು ಎಲ್ಲರೂ ಸೇರಿ ನಮ್ಮ. ಥ್ಯಾಂಕ್ ಯು ಸರ್. ಅಂದಂಗ ನಮ್ಮ ಮನೆತನಕ ಕೈ ತೊಳ್ಕೊಂಡ್ ಗಂಟ ಬಿದ್ದಿರಿ. ಹೌದೌದು. ನಮ್ಮ ಅಪ್ಪಗೂ ಸಹಾಯ ಮಾಡ್ರಿ, ನಮ್ಮ ಅಜ್ಜಗೂ ಸಹಾಯ ಮಾಡ್ರಿ. ಏನ್ ಮಾಡ್ಬೇಕು? ನನಗೊಂದ್ ಸ್ವಲ್ಪ ಸಹಾಯ ಮಾಡ್ರಿ. ಏನ್ ಮಾಡ್ಬೇಕು? ನನ್ನ ಜೀವ ಒತ್ತಿ ಇಡ್ಲ. ಯಾರು ತಗೊಂತಾರ ಪೊಗಸೆಟ್ಟೆ ಅವನಿ. ನಿಮ್ಮ ಅಪ್ಪನ ಸಲುವಾಗಿ ಅರ್ಧ ಜೀವ ಕಳ್ಕೊಂಡೇನಿ. ಈಗ ನಿನ್ನ ಸಲುವಾಗಿ ಅದು ಹೋಗ್ಲಿ. ಅದು ಕಳ್ಸೋಣಂತ್ರಿ. ಆ ಜೀವ ಹೋಗಿರಿ ಮುಂಚಿತ ಒಂದ್ ಮಾತು. ಏನು? ನನ್ನ ಹೆಂಡತಿ ಸಂಬಂಧ ರಗಡ ಆಗ್ಬಿಡತ್ರಿ ನನಗೆ. ಕುಂತ್ರು ಕಾಡ್ತಾಳ, ನಿಂತ್ರು ಕಾಡ್ತಾಳ. ಕೆಲಸ ಮಾಡ್ರು ಹೊಡಿತಾಳ, ಕೆಲಸ ಮಾಡ್ಲಿಕ್ಕೂ ಹೊಡಿತಾಳ. ಎಲ್ಲ ಕೆಲಸ ಬೆಳಗಿಂದ ಸಾಯಂಕಾಲವರೆಗೂ ನನಗ ಕೆಲಸ ಮಾಡಕ್ ಹಚ್ತಾಳ್ರೆ. ಇನ್ನೇನು ನಾನು ಮಲಗಬೇಕು ಅನ್ನೋದಕ್ಕೆ ಹಾಸಿಗೆ ಸುಳ್ಳಿ ಕೊಟ್ಟು ಹನುಮಂತರ ಗುಡಿಗೆ ಮಲಗ ಕಳಿಸ್ತಾಳ್ರಿ. ಅಷ್ಟೊಂದು ಕಾಟ ಕೊಡ್ತಾಳಲ್ಲ ಸರ, ಬಾಳ ಕೆಟ್ಟ ಕಾಟ ಕೊಡ್ತಾಳ್ರಿ. ವಿಚಾರ ಮಾಡಬೇಡ. ಮಾಡುದಿಲ್ರಿ. ನಿನ್ನ ಹೇಳ್ತೀನಿ ಹೇಳ್ದಂಗೆ ಕೇಳ್ಬೇಕು. ಹೌದಲ್ಲ? ನನಗೆ ನಾಯಿ ಕೊಂಡು ಹಿಡ್ಲಿಲ್ಲ ಕುಯ್ 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 ಅಂತ ಹೇಳ್ಬೇಕಿ. ಹಂಗ ಮಗ ತಿರ್ಗಾಡ್ಬೇಕಿಲ್ಲ? ತಿರ್ಗಾಡ್ಬೇಕು. ಇವತ್ತು ರಾತ್ರಿ 12ಕ್ಕೆ ನನ್ನ ಆಶ್ರಮ ಕಳ್ಸ್. ಯಪ್ಪ ಪಂಡಿತ್ರ, ದಿಟ್ಟಿಸ್ ನನ್ನ ನೋಡ್ರಿ. ನನ್ನ ಹೆಂಡತಿಗೆ ಮಕ್ಳು ಬೇಡ, ನನಗೆ ಒಟ್ಟು ಅನ್ಸೋಬೇಕಾಕಿ. ಅದೇ ಹೇಳಕತ್ತೀನಿ, ತಾಯ್ತಾ ಮಾಡಿ ಕೊಡ್ತೀನಿ. ನಿನ್ನ ಹೆಂಡ್ತಿನ ಕಳಿಸಿದಂದ್ರ ತಾಯ್ತಾ ಅವಾಗ ನಾ ಒಳಗ್ ಬರೋ ನೋಡ್ರಿ. ಮತ್ತೆ ಹೇಳ್ತಾನ, ನೀ ಒಳಗ್ ಬರಂಗಿಲ್ಲ, ಹೊರಗೆ ಇರ್ಬೇಕು. ನಿನ್ನ ಹೆಂಡತಿನ ಒಳಗ್ ಕಾಣತ್ತಾಳ. ನಾನು ತಾಯ್ತಾ ಮಾಡಿಸ್ಕೊಡ್ತೀನಿ. ಅವರು ಆ ತಾಯ್ತಕ್ಕ ಕೆಲವೊಂದು ಸಾಮಗ್ರಿಗಳು ಬೇಕಲ್ಲ. ಎಷ್ಟು ಸಾಮಾನು ಬೇಕು? ಸಾಮಾನಲ್ಲ, ಸಾಮಗ್ರಿಗಳು. ಏನ್ರಿ? ಏನಿಲ್ಲ ಹೇಳ್ರಿ. ಒಂದ್ 50 ಚೀಲ ಅಕ್ಕಿ ತಗೋರಿ, 50 ಚೀಲ ಗೋಧಿ, 50 ಚೀಲ ಬ್ಯಾಳಿ, 50 ಚೀಲ ಬೆಲ್ಲ, 4 ಡಬ್ಬಿ ಎಣ್ಣಿ. ಅದು ಇನ್ನೋದವ್ರ ಲಿಸ್ಟ್. ಇಷ್ಟು ತಗೊಂಡ್ರೆ ಸಾಕು. ಅಂದ್ರೆ ಏನು, ಇಲ್ಲಿ ಲಾಸ್ಟಿಗೆ ಹೋಗ್ಬೇಕಾರೆ ರೋಡ್ ಸ್ವಚ್ಛ ಮಾಡಿರಲ್ಲ, ಅಲ್ಲಿ ಅಂಗಡಿ ಇಡವ್ರ. ಒಬ್ಬರು ರಂಡೆ ಗಂಡ ಅಂಗಡಿ ಯಾಕೆ ಇಡಕ? ಮತ್ತ ನೀವು ಅಂದ್ರಲ್ಲ 50 ಚೀಲ. ಯಪ್ಪ, ಅದು ವಿಧಿ ವಿಧಾನಗಳೆಲ್ಲ ಮುಗಿದ ಮೇಲೆ ಪೂಜಾ ಮಾಡಿ ಊರ ಮಂದಿಗೆ ಅನ್ನ ಪ್ರಸಾದ ಹಾಕಿಸ್ಬೇಕು. ಅವ್ರು ತಿಂದು ಹೊಟ್ಟೆ ತುಂಬ ಹೋಗ್ತಾರ. ಅವರು ಸತ್ಯನಾಶ ಆಗೋದು ನನ್ನ ಮನಿ. ಮತ್ತ ನಿನ್ನ ಹೇಳ್ತೀನಿ ಹೇಳ್ದಂಗೆ ಕೇಳ್ಬೇಕು ಬೇಡ? ಬೇಕು. ಎಷ್ಟು? ಆಮೇಲೆ ಇನ್ನೊಂದು ಮುಖ್ಯವಾದ ವಸ್ತು ತರಬೇಕು. ಹೇಳ್ರಿ, ಇಟ ತಂದಿರ್ತನಂತ. 12 ಫೂಟಿನ ತಗಡು ತರಬೇಕು. ಯಾಕೆ ಪಂಡಿತ್ರ, ಈ ಮಂಜಿನ ಹೊಡೆತಕ್ಕ ನಿಮ್ಮ ಆಶ್ರಮ ತಟ ಸ್ವರ ಆತ ಏನ? ಇಲ್ಲ, ತಾಯ್ತಾ ಮಾಡಕ್ ಬೇಕು. ತಾಯ್ತಾ ಮಾಡಿ ನೀನ್ ಹೆಂಡತಿ ಕೊಳ್ಳ ಕಟ್ಟೋದು. ಯಪ್ಪ, ಅದನ್ನ ಅಕ್ಕಿ ಕೊಳ್ಳಿ ಕಟ್ರಿ ಪಾಪದ ಅಡ್ಡಾಡ್ದು ಹೆಂಗ್ರಿ ಅದು? ಹಿಂಗ ಕಟ್ಟಿಬಿಟ್ರೆ ಟ್ರಾಫಿಕ್ ಜಾಮ್ ಆಕತಿ. ಹಿಂಗ ನೀಟ ಕಟ್ಟಿಬಿಡ್ರಿ ಅಕ್ಕಿಗೆ. ಇಲ್ಲ, ಇಡ್ಬೇಕಾಕಿ. ಎಮ್ಮಿ ಕೊಳ್ಳ ಗೂಟ ಕಟ್ಟಿದಂಗ ಕಟ್ಟು ತಿರುಗಾಡ್ತಾಳ. ಒಟ್ಟಕ್ಕೆ ಹೆಂಗಾರ ಕಟ್ರಿ ಒಟ್ಟ ಆಗಲ್ಲೋ. ನಾನು ಹೇಳೋ ಮಂತ್ರದಿಂದ 12 ಫೂಟಿನ ತಗಡು ಇಷ್ಟು ತಾಯ್ತಾ ಆಗತ್ತ. ಕೀಟ ಕಾಳಾಗತ್ತ. ಇಷ್ಟ ಆಗತ್ತದು. ಪಂಡಿತ್ರ, ನೀವು ನಿಮ್ಗಿನ್ನೂ ಗೊತ್ತಿಲ್ಲ ಅವ್ರ ವಿಷಯ. ಏನು? ಅವರು ಇಲ್ಲಿಯವ್ರು ಅಲ್ರಿ. ಅವರು ಕೇರಳ ಸೈಡ್ನವ್ರು. ಅವರು ಎಲ್ಲಿ ಅವ್ರ ಇರ್ಲಿ,
ಭಾಳ ಶಾರ್ಪ್ ಅದಾರ. ಹಂದಿ ತಲೆಗ ಮಾಡಿಸುನು. ಹಾ ನಂಗೆ ಅನಿಸಿತ್ರಿ ಅವ್ರು ನಾಯಿ ತಲೆ ಮಾಡ್ಸಾರ. ಯಾಕೆ ಗೊತ್ತನ್ರಿ, ಮದುವೆ ಟೈಮ್ನಾಗ ಅವ್ರ ತಮ್ಮ ಸಣ್ಣವ ನನ್ನ ಹಿಂದ ಅಡ್ಡಾಡಕತ್ತಿದ್ದ. ನಾ ಏನೋ ಪಾಪ ಚಾಕ್ಲೇಟ್ ಗಿಕ್ಲೇಟ್ ಬೇಕಾಗಿರ್ಬೇಕು, ಒಂದು 10 ರೂಪಾಯಿ ಕೊಟ್ರ ಅಂತಂದು ಹಿಂಗೆ 10 ರೂಪಾಯಿ ನೋಟ್ ಕೈಯಾಗ ಹಿಡಿದ್ರಿ. ನಿನಗೆ ಬೆನ್ನ ಹತ್ತಿದ್ನಲ್ಲ. ಬ್ಯಾಡದವ, ಬೇಡ ರೊಕ್ಕ ಬೇಡ ನನಗ ಅಂತಂದ. 4 ಕೂದ್ಲ ಕಿತ್ಕೊಂಡು ಹೋದ್ರಿ. ಅವನ 10 ಮಂದಿ ಕೊಡೋ ಹಂಗದಾನ, ನಿಂಗೆ ಹೆಂಗ್ ಬತ್ತ? ನಿಮ್ಗೆ ಗುರ್ತಾಗಿಲ್ಲ, ಸಣ್ಣವ ಅಂದ ನಾನು. ಹೌದೇನ? ಅದೇ ಸಣ್ಣವನ. ನಾ ದೊಡ್ಡವಂದ ಅದ್ರ ಬಗ್ಗೆ ನಾವ್ ಯಾಕೆ ಉಳ್ಳಾಕೊಂಡ್ರು ಅವ್ರ ಮನಿತನ. ಹಂದಿ ತಲೆಗ ಮಾಡಿಸುನು. ಅದೇ ಹರ್ಕೊಂಡ ಬಾಕ್ ಮುಂದೆ ಏನಾತಂತ ಕೇಳಿಲ್ಲ ಅವ್ರ ಸ್ಟೋರಿ. ಇನ್ನು ಭಾಳ ಚಂದ ಇತ್ತದು. ಅದು ಹೇಳಾಕತ್ತಿದ್ ನಾನು ಅಷ್ಟೊತ್ತಿಗೆ ಮಿಸ್ ಆತದ. ಹಿಂಗ ನೋಡ್ರಿ ಭಿಕ್ಷುಕರು ಚಾಲು ಆದ್ರ ನೋಡಿ. ನಾ ಒಟ್ಟ ರೋಡಿಗೆ ಬಂದು ನಿಂದ್ರಂಗಿಲ್ಲ ನೋಡ್ರಿ. ಅದೆಲ್ಲ ನಮ್ಗ ಥಂಡ್ ಐತೈತಿ ಇಲ್ಲಿ. ಏನ್ ಹೇಳ್ತಿ, ಎಲ್ಲರಿಗೂ 5 ರೂಪಾಯಿ 2 ರೂಪಾಯಿ ಕೊಟ್ಕೊಟ್ಟು ಊಟ ಮಾಡ್ಬಿಟ್ಟಿದ್ದಾರೆ. ಹೌದೌದು, ಬಂದ್ಬಿಡ್ತಾರ. ಅದ್ರ ರಾತ್ರಿ ಅದ ಹೇಳಿಲ್ಲ, ನಾನು ಶಿವಕರಣ ರಾತ್ರಿ ಅನ್ನ ಉಳಿತಂದ್ರ ನಾನು ಚಿತ್ರಾಂಗದ ಮಾಡ್ತೀನಿ. ಹೌದಲ್ಲ? ಇವು ಬಬ್ಬರು ಅಲ್ಲಿ ಬಿಡಕ್ ಹೋಗು ಆಮೇಲೆ ಬರ್ತೀನಿ ಹೋಗೋಣ. ಅಲ್ಲಿ ಚಾ ಕುಡಿ ಹೋಗು ಅಂತ ಹೇಳು. ಇದೆಲ್ಲ ಬಳಿ ಆವಾಜ್ ಕೇಳಾಕೈತಲ್ಲ, ಹೆಣ್ಮಕ್ಳು ಇರ್ಬೇಕು. ಲೇಡೀಸ್ ಅಂಕರು ನನ್ನ ಮೇಲೆ ಬಿದ್ದು ಸಾಯ್ತಾರೆ. ಮಾಮ ಯಾವಾಗ, ಮಾಮ ಯಾವಾಗ. ಹೌದಲ್ಲ? ನೋಡಿದೆ ಏನು ಮಿಕ್ತಿರಿ ನನಗ. ನಾ ಎಲ್ಲಾ ತಡ್ಕೊಂತೀನಿ. ಇಲ್ಲಿ ಹೊಡೆ ತಡ್ಕೊಳುದಿಲ್ರಿ. ಯಾಕೆ? ನಂದು ಸಣ್ಣ ಮಿದುಳು ಅಲ್ಲೇ ಐತ್ರಿ ಸರ್. ಹೌದಾ? ಅದು ಹೆಚ್ಚು ಕಡಿಮೆ ಜೋರ್ ಪೆಟ್ಟು ಬಿದ್ರೆ ಪಟ್ಟ ಪುಡದ ಮೇಲೆ ಹೋದ. ಅಲ್ಲ ವಿವೇಕಿ ರಂಡೆ ಗಂಡ ನನ್ನ ಹೆಂಡತಿಗೆ ತಗಡ್ ಕಟ್ಟೋರು ಯಾರು? ತಗಡ ಅಲ್ಲ, ತಾಯ್ತಾ. ಹಾ ತಾಯ್ತಾ ಕಟ್ಟೋರು ಯಾರು? ಅದಕ್ಕೆ ನಾನು ಇವಕ್ಕಿನ್ನ ಮುಗಿಸ್ಬಿಡ್ಲೇನ್ರಿ. ಖಲಾಸ್ ಖಲಾಸ್. ಯಾರದು? ಅವ್ರು ಇವ್ರನ್ನ ಕೊಂದ ಮಾತ್ರಕ್ಕೆ ನೀನು ಅಜೀನಲ್ಲ. ಬಾರಲ್ಲಿ ಬಾಲೇ ಬಾ. ಯಾವ ತೈತ ಮಾಡಿಸ್ತಿ? ವಾ ನಿನ್ನಂತ ರೂಪಸಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ತೀರಿ ಬಾಳುವಾಗ ಬದುಕು ಸ್ವರ್ಗವೇ. ದೇವನವನ ಈ ಪಂಡಿತನನ್ನು ಸಿಗಿಸಿ ಹೋಗ್ಯಾಬಿಟ್ಟ. ಏನಿವ ಎಲ್ಲಿ ಹೋದ್ ಮರಿ ಇವ? ಅಂಜಿಸ್ಬೇಡ ಹೋ ಮರೇ. ಯಜ್ಜ ಇಲ್ಲ ನಿಂದ್ರು. ಏನೋ ಇದ್ರು ಶಾಂತ ಆಗ್ಬೇಕು. ಏನ ಅನ್ಲಕ್ಕಿ ಏನ ತೈತ ಮಾಡಿಸ್ತೀನಿ ಅನ್ನಕತ್ತಿದ್ಯಲ್ಲ. ನಮ್ಮ ತಮ್ಮ ನಿನ್ನೂ 4 ಕೂದ್ಲಿಕ್ಕೆ ತಗೊಂಡ. ಎಲ್ಲದಾವ 4 ಕೂದ್ಲ? ಅವಾಗಿದ್ದು ನಾನು ತೋರ್ಸ್ಬೇಕೀಗ. ಎಷ್ಟೊತ್ತಾಗ ಹಾ ಅದು ಎಣ್ಣೆ ಹಚ್ಚಿ ಬಾಚಿರಲ್ಲ, ಕಾಣವಲ್ಲ ಅವು. ಏನ್ ಇರ್ಲ ಅಂತ ಹಿಂಗ ಹೊಂಟ್ರನ? ಸರಿಗಿನ ಗನ ನೀವು ಮತ್ತ ವಯಸ್ಕಂತ ಹೆಣ್ಮಕ್ಳು ಸರಿಗಿಂದ ಬಾಳ ಬೆನ್ ಹತ್ತಬಾರ್ದ್ರಿ ಸರ. ಒಮ್ಮೆ ಜಗ್ ಇಟ್ಟು ಉರ್ಲ ಆಗಿಬಿಡುತ್ತದು. ನಿನಗ ತಾಯ್ತಾ ಅಂದಂಗೆ ತಾಯ್ತಾ ನೀವು ನೋಡ್ರಿ. ನಾವು ತಾಯ್ತ ಅನ್ನಕತ್ತಿ. ನನ್ನ ಹೆಂಡ್ತಿ ಎಂತ ಚಂದ್ರಿ, ಜೀವನ ಮಾಡ್ಬೇಕು ಅಕ್ಕಿಗತೆ. ಹೆಂಗಕ್ಕಿ ನನ್ಗೆ ಹೆಂಗ ತಾಯಿಗತಿ ಜೋಪಾನ ಮಾಡ್ತಾಳಕ್ಕಿ ಅಂತ ಹೇಳಾಕತ್ತಿದ್ದೆ. ಅದು ನಿನ್ನ ಗಾಳಿಗೆ ತಾಯ್ತಾ ಕಾಲ ನಿನ್ನ ಬೇಡುವೆನು ನಿನ್ನ ವೇಳ ಪಟ್ಟಿಯಲಿ ಬರ್ಕೊಂಡ್ಬಿಡು. ಏನ್ ಕೊಡ್ಬೇಕ? ವಾಪಸ್ ಕೂದ್ಲ ಕೊಡ್ಬೇಕ? ನಿನಗ ಬಿಟ್ಟು ಬೇಡ ಯಾರಿಗೆ ಹೇಳಕತ್ತಿ? ಪಂಡಿತಗ ಹೇಳ್ತಿ ಹೆಸರು ಹೊಯ್ಕೊಚ್ಚಾಳ ಇನ್ನೂ ಹೋಗಿಲ್ಲ ನಿನಗ. ಅವ್ನು ನೋಡಲಿ ಇದೇನ ಮೈ ಮೇ ಬರತೈತಲ್ಲ. ನಿನಗೆ ಹಿಂದ ಕಣ್ಣಿಲ್ಲನು? ಹಿಂದಿರ್ತಾವನೆ ಕಣ್ಣು. ಹಿಂದಿರೋದು ಕಣ್ಣಲ್ಲ. ಏನಂತೀರ ಕಣ್ಣನಗ? ಏನ ಮ್ಯಾಚದ ಏನ ಹಿಂದ ಜಡಿ ಇರುತ್ತ. ಏನ್ ಹೊಯ್ಕೋಕತ್ತಿ? ಹೌದು ಹೌದು ನೋಡ್ರಿ ಪಂಡಿತರ. ಅವ್ ಹಾಕಿ ಬಿಡ್ತಾರ, ಸತ್ಯನ ಸಾಯ್ ಬಿಡ್ತೀನಿ ನಾನು. ಪಂಡಿತ ನಿಮ್ಗೆ ಹೇಳಿದ್ನಲ್ಲ, ನಾನು ಹೇಳ್ತಿ ಬಂಗಾರಿ ಅಂತಂದು. ಬಂಗಾರು ಬಂಗಾರು ಅಂಜಬೇಡ, ಅವ್ರಿಬ್ರು ಮ್ಯಾಚ್ ಆಗ್ಯಾರ. ಅವ ರಾತ್ರಿ 12 ಗಂಟೆ ಆತಂದ್ಕೊಳ್ಳಿ ಕಾಯಿಗೈತಿ ಹೋದ್ರಾಕತ್ ಬಿಡ್ತಾನ. ಅವ ಕಾಗಿ ರೋಗ ಐತ ಅವಂಗ. ರೀ ಸರ ಅಪ್ಪ ಯಪ್ಪ 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 ದೀಡ್ ಪಂಡಿತ ಜಲ ಒರೆಸ್ಕೋ. ಎಷ್ಟು ಮರ ಯಾಕೆ ಸೋರ್ ಹಾಕತ್ತಲ್ಲೇ? ಅದು ನಿಮ್ಮ ಸೋರು ನನಗೇನ್ ಗೊತ್ತ? ಎಲ್ಲ ನನಗ ಗೊತ್ತಾಗವಲ್ದು. ವಯಸ್ಸಾಗೈತಿಲ್ಲಪ್ಪ, ಎಲ್ಲಿ ಬೇಕಲ್ಲ ಸೋರ್ತೈತಿ ಗೊತ್ತಾಗಲ್ಲ.
ಆತ ಅಲ್ಲಿ ಹಸಿನಾಗೈತೆ ನೋಡ್ದು ಅದು ಹೌದಲ್ಲ ಎಷ್ಟು ಸುರಿತು. ಪಂಡಿತರ ಆ ಈಕಿ ನಾನು ಹೇಳ್ತಿ ಹೌದಾ ಬಂಗಾರಿ ಅಂತ ಹೆಸರು. ಹ್ಞೂ ಈಕಿ ಬಂಗಾರ ಗುಣ ಅಂತ್ರೇನ ಊರ್ ಮೊದಲು ತಿಪ್ಪಿದ ಊರ ಮುಂದೆ ಅಂದ್ರ ಅಟ್ಟು ಹೊಲಸ. ಹಂಗಲ್ರಿ, ತಿಪ್ಪ್ಯಾಗ ಏನ್ ಹಾಕಿರಿ ಬ್ಯಾಡ ಅನ್ನತ್ತನದು. ಓಹೋ ಅಷ್ಟೊಂದು ವಿಶಾಲ. ಹಾ ತಿಪ್ಪ್ಯಾಗ ಏನ್ ಹಾಕಿರಿ ಒಳ್ಕೊಂಡ್ಬಿಡ್ತಿಲ್ರಿ ಹಂಗ ಈಕಿ ಮನೋಭಾವನೆ. ಕುಂಡ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಏ ನನಗ ಚೆಸ್ಟ್ ಅಂದ್ರೆ ಭಾರಿ ಇಷ್ಟ. 7 ವರ್ಷ ಆಯ್ತು ನಮ್ಮ ಆಶ್ರಮದಾಗ ಕಸ ಸ್ಟಾಕ್ ಬಿದ್ದು. ಹಾ ನಾನು ಸ್ವಲ್ಪ ತಂದು ಹಾಕ್ಲಿ. ಕರುಮ ನಮ್ಮ ಕಸ ಬಿದ್ದ ಎಷ್ಟು ದಿವಸ ಆತೋ ನಮಗ ಗೊತ್ತಿಲ್ಲ. ನಮ್ದ ಹಾಕಾಕತ್ರ ಒಲ್ಯಾ ಅಂತಳಾಕಿ. ಇನ್ನು ನೀವು ತಂದು ಕಸ ಇದಕ್ಕೆ ಹಾಕವ್ರ ಸರ? ಇದು ಪ್ರೈವೇಟ್ ತಿಪ್ಪಿ, ನೀವೆಲ್ಲರ ಸರ್ಕಾರಿ ತಿಪ್ಪಿ ಹುಡುಕ್ಯಾಡ್ರಿ ಸರ. ಸರ್ಕಾರಿ ತಿಪ್ಪಿ ಸಿಕ್ಕ್ರೆ ನಂಗೂ ಸ್ವಲ್ಪ ಹೇಳ್ರಿ. ನನಗೆ ಅನುಭವ ಇಲ್ಲ, ನಿನ್ನಟ್ಟ ಅನುಭವ ಇಲ್ಲ ಗುಂಡ. ಪಂಡಿತ್ರ ಹಿಂದಕ್ಕಿದ್ರಲ್ರಿ ಯಾರ ಯಮನಪ್ಪ? ಓ ಸರ್ 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 ಗಿರಿಸಾಗರ ಯಮನಪ್ಪ. ನಿಮ್ ಹಿಂದಕ್ಕಲ್ರಿ ಒಂದ್ ಸ್ವಲ್ಪ ಅದೇನಂತಾರಲ್ಲ 1947 ಕಾಲದಲ್ಲಿ Once upon a time, once upon a time ಮರೆಯುವಾಗಿ ಅಂದುಕೊಂಡದೆಲ್ಲ ಕಣ್ಮುಂದೆ ಎಲ್ಲ ನೆನಪಲ್ಲಿ ನಾ ಉಸಿರಾಡಿದೆ, ನೆನಪಲ್ಲಿ ನಾ ಪ್ರೀತಿಸಿದೆ. Alone to be happy, oh, be happy to be alone, be alone to be happy, oh, be happy to be alone. ಸಡ್ದ್ರಿಂದ ಪುರುಕ್ ಏ ಪೂರ ಮಸಡವನ ದಿಕ್ ಏನ ಬೇಸರ ಓದಿರ್ತೀರಿ? ನನ್ನಂಗ್ ಸೂರ್ ಹಚ್ಚಿ ಆಡಕ ಬರಂಗಿಲ್ಲ. ಸರ್ ಕ್ಯಾಶು ಹೊಳಿಸಿಟ್ಟು ಬರಸ್ರಿ ಹಾಡ್ತಾಳಕ್ಕಿ. ನೀನ ಪಂಡಿತ್ರ ಆ ಅವಾಗೇನಿದ್ರಲ್ರಿ ಯಾರು? ಸೀತಾ, ತಾರ, ಹಾಲ್ಯ, ಮಂಡೋದರಿ ಅವ್ರಿಲ್ಲ ನನ್ ಮುಂದೆ ಏನ್ರಿ ಒಂದು ನಾರ್ಜ್ ಇದ್ದಂಗ ನೋಡ್ರಿ ಅವ್ರು. ಸೀದಾ ನಿಂದ್ರ ಎಕ್ಕರ್ಸು ಸರ ಬಂತು 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 ಬಂತು. ನಾನು ಯಾರು? ಇದು ಆರ್ಮುಗ ಕೋಟೆ. ಎಲ್ಲೈತಿ ನಿನ್ ಕೋಟೆ? ಬಂದ್ ಕುಂತಿ ಈಗ ಮಾತಾಡ್ರೋ ಗಣ ಅವರ ಸುರಿಪನ ಏ ರವಿಶಂಕರ್ ಅವರು ಅಣ್ಣ ಎಲ್ಲಿ ಹೋಗಿದ್ದೀರ? ಹಿಂದಕ್ಕಿದ್ರಲ್ಲ ಯಾರವ್ರು? ಆ ಸೀತಕ ತಾರಕ ಚಂಡಕ ಲಂಡಕ ಮೆಂಡಕ ಅಪಭ್ರಂಶ ರಂಡೆ ಗಂಡ. ಯಾಕ್ರಿ? ಅವ್ರು ಯಾರು? ಯಾರು? ಪಂಚ ಪತಿವ್ರತಿಯರು. ಅಂದ್ರ ಹಾಗೆಲ್ಲ ಏಕವಚನದಿಂದ ಅವ್ರನ್ನ ಕರಿಬಾರ್ದು. ಸೀತಾ, ತಾರ, ಅಹಲ್ಯ, ಮಂಡೋದರಿ ಅಂತ ಕರಿಬೇಕು. ಸರ ನೀವು ದೊಡ್ಡವರಾಕಿರಿ, ನೀವು ಪಂಡಿತರದಿರಿ, ನೀವು ಏಕವಚನ ಕರೆದು ನಡೀತಿ. ನಾವು ಅನ್ಪಣ್ಣ ಮಂದಿ ನಾ ಹೆಂಗ್ ಕರಿಯಾಕ ಬರ್ತಾ? ಅದಕ್ಕೆ ಗೌರವ ಕೊಡೋದಕ್ಕಾಗಿ ಸೀತಕ ತಾರಕ ಚಂಡಕ ನಂಡಕ ಮಂಡಕ ಹಾವರಾಣಿ ಚೋಳು ವಿಜಯ ಬಡಿ ಹಂಗ ಬಡಿ. ಅವ್ರೆಲ್ಲ ನನ್ನ ಹೆಂಡತಿ ಮುಂದೆ ಏನ್ರಿ ನೊರದು ದೊಡ್ಡದಾತ್ರಿ. ನುಸಿ ನುಸಿ ಈ ಮಾತ್ ನಿಮ್ ಪದರ ಗಂಟ ಹಾಕೋರಿ. ಮುಡಿರ್ಬೇಕು ನೋಡು. ಏನ್ ಮಾತಾಡಕತ್ತೀರಿ? ನಾ ಯಾರು? ಇದು ಯಾರು ನೀನು? ಪತಿಯೇ ಪರದೈವ ಅಂತ ತಿಳ್ಕೊಂಡೆ. ಕರ್ಣವಿ ಇದು ಪತಿಯೇ ಪರರ ದೈವ. ಹಂಗೆಲ್ಲ ಅನ್ಬೇಡ್ರಿ. ಪತಿಯೇ ದೇವ್ರು ಅಂತ ತಿಳ್ಕೊಂಡೇಕಿ ನಾನು. ನನ್ನಂತ ಪತಿರೊತ್ತಿಗೆ ಗಂಡ ಹೊಡಿ ಅಂತ ಹೇಳಕತ್ತೀರ? ನನಗೆಲ್ಲ ಹೊಡೆಯಕ್ಕಾಗಲ್ಲ. ಹೆಂಗೂ ನೀವ ಕೈಯಾಗಿ ಹಿಡ್ಕೊಂಡಿರಿ ಅದು. ಹಿಂಗ ಮಾಡಿ ಜಳ ಹತ್ತಿರ ಗಂಡ ಅಂತೀನಿ ನೀವೆಲ್ಲರೂ. ಇಲ್ಲಪ್ಪ ಅವ್ರು ಹಚ್ಚಂಗಿಲ್ಲ, ತಿಳ್ಕೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ಇತ್ತಿತ್ಲಾಗ ಹೊಟ್ಟಿಗೆ ಅನ್ನನ ತಿನ್ನತ್ತೀನಿ ನಾನು. ಪಾಪ ನಿಮ್ಮ ಕೈ ಯಾಕೆ ಹೊಲಸಾಕವು? ನಮ್ಮ ತಗೊಂಡು ನಾವ ಸುರ ಹೂನಪ್ಪ ಅಂದಿಲ್ಲ. ನೀವಿಬ್ರು ಗಂಟೆ ಹಾಕ್ಸ್ರಿ, ನನ್ನ ಗಂಟೆ ಹರಿದೋಕತ್ತೆ ಅಲ್ಲಿ. ಏ ನಿಮ್ಗೆ ಪದನೇ ಗಂಟೆ ಹಾಕೋರಿ, ಗಂಟೆ ಹಾಕೋರಿ. ನಾನು ಏನು ಸಿಂಗಲ್ ಗಂಟೆ ಹಾಕ್ತಾರಲಿ? ಒಂಟ್ ಶೇರಿಗಿಲ್ಲಿ ಹೆಂಗ ಗಂಟೆ ಹಾಕಕ್ ಬರುತ್ತ? ಇನ್ನು ಜೋಡ್ ಶೇರಿಗಿಲ್ಲಿ ಗಂಟೆ ಹಾಕಿದ್ರ ಫ್ರಂಟ್ ಬಡ್ಯಾಕ ಬರತ್ತವ ಗುಂಡ. ಪಂಡಿತ್ರ ಶಬಾಸ್ ಅಂದಾಗ ನೀವು ಕತ್ತಲ್ದಾಗ ತಗಡ ಸರಿಸಿ ಹೋಗಂಗ್ ಕಾಣ್ತೀರಿ. ಪಂಡಿತ್ರ ಈ ನಿಮ್ಮ ಸುಂದರವಾದ ತಲೆಯನ್ನು ಎಲ್ಲಿ ಬೋಳಿಸಬೇಕು? ಅದಕ್ಕಂತ ನಾ ಅಂಗಡಿ ಅದಾವ, ನೀ ಯಾಕೆ ಬೋಳಿಸ್ತಿ?
ಅವ್ರಿಗೆ ಯಾಕೆ ಗಂಟು ಬಿದ್ದೆ ದೇವ್ರು ನಿನಗೊಂದು ಬೋಳ್ಸೇನ ಅಂತ ಎಲ್ಲರಿಗೆ ಗಂಟು ಬಿದ್ದೆ ನೀನು ಅವೇ ನನಗಿಲ್ಲ ಅಂದ್ಕೊಳ್ಳಿ ಯಾರಿಗೂ ಇರಬಾರ್ದ ನಾವು ನೀನ ಸರಿಯಿಂದ ಯಾಕ ಹೋಗ್ಲಿ ಬಿಡ್ರಿ ಪಂಡಿತ್ರ ಬಿಟ್ಟು ಎಲ್ಲಾರು ಬಿಟ್ಟ ಬಂದಾರ ಅವ್ರು ಮತ್ತ ಸರ ಇಬ್ರು ಹಡಗ ಮೇಲೆ ನಿಂತಿರ ನುಗ್ಸ್ತೀನಿ ಮತ್ ನಾ ಹೇಳ್ತೀನಿ ನಿಮ್ಗ ಕೈ ನೋಡಕ್ ಬರ್ತೈತೆ ಕೈ ನೋಡಬಲ್ಲೆ, ನೋಡಿ ತಿಳಿಯಬಲ್ಲೆ, ತಿಳಿದದ್ದನ್ನ ಹೇಳಬಲ್ಲೆ, ಹೇಳಿದ್ದನ್ನ ಮಾಡಬಲ್ಲೆ. ಅವ್ರ ಏನಂದ್ರ ಪಾಪ ಹೇಳಬಲ್ಲೆ, ಹೇಳಿದ್ದನ್ನ ತಿಳಿಸಬಲ್ಲೆ, ತಿಳಿಸಿದ್ದನ್ನ ಮಾಡಬಲ್ಲೆ, ಮಾಡಬಾರ್ದ ಮಾಡಿಬಿಟ್ರ ಆಗಬಾರ್ದ ಆಗಿಬಿಡ್ತಂದ್ರ ಹೇಳಾರ್ದ ಕೇಳಾರ್ದ ಊರ್ ಬಿಟ್ಟು ಓಡೋಗ ಬಿಡ್ತಾರ. ಪಂಡಿತ್ರ ಈ ನಿಮ್ಮ ಸುಂದರವಾದ ತಲೆ ಎಲ್ಲಿ ಬಳಸಬೇಕು? ನಾ ಬಳಸೋದ ಬಿಟ್ಟೇನಿ ಅವಿವೇಕಿ ರಂಡೆ ಗಂಡ. ನನ್ನಂಗಾಗ್ಯಾರ ಅವರು ಎದ್ದ ಕಂಡು ಬಿದ್ದೆ ಅವ್ರ ತಲೆಗೆ ನೀನ ನಮಗ್ ಬೇಕು ಅವ್ರ ತಲೆ. ಏಯ್ ಸರಿ ತೋರ್ಸಕ್ ನಾನು ನೋಡೋರು ಅವ್ರು ನಡಬಾರ್ದು ನಿಂದೇನ ಅಪದ್ಯಾಪಿ ರಂಡೆ ಗಂಡ. ಸರಿ ಅಪ್ಪ ಈಗ ನಿಮ್ ಇಬ್ರು ನಡಬರ್ಕ್ ನಂದು ಏನೂ ಇಲ್ಲ. ಏನೂ ಇಲ್ಲ. ಇನ್ಯಾರ ಮದುವೆ ಅಂತ ನನ್ನ ಮುಂದೆ ಬರ್ಬೇಕು ಉಪ್ಪಿಟ್ಟು ತಿನ್ನಿಸ್ತೀನಿ ಹೊಡಿತೀನಿ ಅವ್ರು. ಅವ್ರಿಗೇನು ಎಡಮಗ ಎಡಗನ್ನ ಹಾರಿ ಐತೇನು? ನೀವ್ ನೋಡ್ರಿ ಕೈ ಆಹಾ ಕೈ ಏನಾತು ನಿನ್ನ ಇದು ಈ ಕೈಯ ಈ ಕೈಯ ಈ ಕೈಯ ಎಡಗೈ ಯಪ್ಪ ಪಂಡಿತರ ಏನ್ ನೀವು ರಾವನ್ಯಾಗ ಯಾಕೆ ಕೈ ನಿಕ್ಕಿರಿ ಗುರ್ತ ನಿಮ್ಗ? ನಿಮ್ಮ ನೀರು ಮುಟ್ಟಿದ ಕೈ ಅದು, ಅದ್ರಲ್ಲಿ ನೀರು ಮುಟ್ಟದ ಕೈ. ಏನು ಹುಚ್ಚದಿಯೋ? ನಾ ಸೆಣಿದ್ರೆ ನಿಮ್ ಟಿಮ್ನಾಗ ಯಾಕೆ ಬರ್ತೀನಿ? ಯಾವ ಕೈ ಆದ್ರೇನು ಎರಡೂ ಕೈ ನಮ್ಮವು ತಾನೆ. ಓ ಎರಡೂ ಕೈ ನಮ್ಮವೇ. ಒಂದ್ ಕೈ ಇರದಿದ್ರ ನಡಿತೈತೇನು? ಇರುದಿಲ್ರಿ ನಮಗೆ ಯಾವ್ದು ಕೈ ಆದ್ರೂ ನಡೀತದ. ಸರಿ ಸರಿ ಎಡಗೈ ನಡೀತದಂತಲ್ಲ. ಸೋಪಸ್ ತಕೊಂಡೇನ? ಸರಿ ಸರಿ ಚಲಪಯ್ಯಪ್ಪ ಹೌದು ಹೌದು ಗುಂಡ ಕೈ. ಏನ್ರಿ ಅದು? ಕೈ ಇದು ಕಾಲು. ಅದು ಕಾಲಂತ ನಮಗ್ ಗೊತ್ತಿಲ್ಲ. ಮತ್ತದ ಕೈ ಅಂತ ನಮಗ್ ಗೊತ್ತಿಲ್ಲ. ಪದ್ಯಾಪಿ ರಂಡೆ ಗಂಡ ಸುಮ್ನಿಂದ್ರು. ಅಮ್ಮ ಎಲ್ಲಿಯೋ ಗಂಟು ಬಿದ್ದು ದೀಡ ಪಂಡಿತ ಮದುವೆ ಆಗಿಟ್ಟು ವರ್ಷ ಆತು. ಒಮ್ಮೆಕಿನ ಜಟ್ಟಿಗಾಲ ಕೊಟ್ಟಮ್ಮ ಅನಿಸಿದಿಲ್ಲ ನಾನು. ಸಿಕ್ಕ ಬರೀ 2 ನಿಮಿಷನ್ಯಾಗ ಅಮ್ಮ ಅನಿಸ್ಬಿಟ್ಟಲ್ಲ ಮ್ಯೂಸಿಕ್ನ್ಯಾಗ. ಮದುವೆಗೆ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆತ ನಮ್ದು? ಯಪ್ಪ 15 ವರ್ಷ ಆಯ್ತು ನೋಡಪ್ಪ ನೀನು ಕಟ್ಕೊಂಡು. ಒಮ್ಮೆ ಒಮ್ಮ ಅನ್ಸಿಲ್ಲ. ಸಾಧ್ಯ ಆಗೇ ಇಲ್ಲ. ಅದಕ್ಕೆ ಹಿಂದೆ ಉಳಿದಿಲ್ಲ ಗುಂಡ ನೀನು. ನಾ ಮುಂದೆ ಯಾವಾಗ ಬರಕ್ ಬಿಟ್ರ ನಂಗೆ ಗುಂಡ ಗುಂಡ ಗುಂಡ. ಎಷ್ಟು ಸಲ ನೀವು ಅಮ್ಮ ಅನ್ಸಾಕು ಅನುಭವ ಇರಬೇಕು ಗುಂಡ. ಹಂಗ 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 ಗಂಡಸಾದವನಿಗೆ 3 ತತ್ವ ಗೊತ್ತಿರಬೇಕು. ಅವು ಹಿಡ್ತಾ ಹೊಡ್ತಾ ಜಡ್ತಾ ಬಡ್ತಾ. ಸರ ನಾಲ್ಕಾದು ಎಲ್ಲಿ ನಾಲ್ಕಾದು ಹಿಡ್ತಾ ಬಡ್ತಾ ಜಡ್ತಾ ಕಡ್ತಾ ಕಡ್ತದ ನಿನ್ನು 4 ಆಗ್ತಾವು, ನನ್ನ 3 ಆಕಾವು. ಇವು 3 ಗೊತ್ತಿದ್ದು ಅಂದ್ರ ತಾನ ಅವ್ವಾ. ಸರ್ ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ಕೌನ್ಸ್ದಾಗ ನನಗೆ 3 ಇಲ್ಲ ಅಂದ್ರಿ. ನಿನಗ ಗೊತ್ತದು. ಏನ್ ಬಾಯ್ ಬಿಟ್ಟು ಹೇಳ್ಯಾ? ಅವರಟ್ ಅನುಭವ ನಿನಗಿಲ್ಲ. ಸರಿಯಿಂದ ಸರಿ ಅವರು ಸಿಗ್ತಾವ ನಮ್ಗೆ ಯಾಕೆ ಸಿಗಂಗಿಲ್ಲ? ಅಪಭ್ರಂಶ ರಂಡೆ ಗಂಡ. ಸರಿ ಸರ ನೀವ್ ಇಟ್ಟತ್ರ ಹೇಳಿರಿ, ನಾವು ಸ್ವಲ್ಪ ಹೇಳ್ಬೇಕು. ಏನು ಈಗ ಇದನ್ನ ನಾನ ತಿಕ್ಕಿಂಗ್ ಒತ್ತೀನಿ ಹೇಳ್ರಲೆ. ನಾವ ಹಿಚಿಕ್ಕಿ ನಾವ ಎಬ್ಬಿಸಿ ನೋಡ್ಬೇಕು. ಅಂದ್ರೆ ಬೇರೆದ್ರ ಎಬ್ಸಿರಿ ಹೇಳಕ್ ಬರಂಗಿಲ್ಲ, ನೋಡಕ್ ಬರಂಗಿಲ್ಲ ನಮ್ಗ. ಹಂಗಾರ ನೀವ್ ಹೇಳ್ತಿರದ್ಮೇಲೆ ನಾವು ಹೇಳ್ಬೇಕಲ್ರಿ? ಹೇಳು. ನೋಡ್ರಿ ಇದು ಏನೈತಲ್ಲ, ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿ. ಇಲ್ಲಿಂದ ಇಲ್ಲಿವರೆಗೂ ಇದು ತಾಲೂಕಾ ಪಂಚಾಯತಿ, ಇಲ್ಲಿಂದ ಇಲ್ಲಿವರೆಗೂ ಇದು ಜಿಲ್ಲಾ ಪಂಚಾಯತಿ. ನಿಮ್ದು ಏನ ಕಾರ್ಯಕ್ರಮ ಇದ್ರು ಗ್ರಾಮ ಪಂಚಾಯತಿ ಒಳಗೆ ಮುಗಿಸ್ಕೋಬಹುದು. ಅಲ್ಲ ಗ್ರಾಮ ಪಂಚಾಯತಿಗೆ ಆಗ್ಲಿಲ್ಲ ಅಂದ್ರೆ ತಾಲೂಕು ಪಂಚಾಯತಿಗೆ ಬರ್ರಿ ಬೇಡ ಅನ್ನಕತ್ತಿಲ್ಲ ನಾನು. ಆದ್ರೆ ಅದನ್ನೆಲ್ಲ ಬಿಟ್ಟು ನೀವ್ ಏನ್ರ ವಿಧಾನಸೌಧ ಕೈ ಹಚ್ಚಿದ್ರಿ ಕ್ವಾಡ್ಲಿ ಕೊಡ್ಗಳು ಹರಡತಾವ್. ಪ್ಲೀಸ್ ಮಗನೇ ವಾಪಸ್ಸು ಒಂಟೋಗು ಶಿವನೇ. ಗುಂಡ ನೀ ಹೇಳಿದಷ್ಟು ಸಣ್ಣ ಮನುಷ್ಯ ನಾನಲ್ಲ. ನಮಗೂ ಅವರ ಬೇಕಾಯ್ತ್ರಿ. ನೀ ಹೇಳಿದಂಗ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನ ಪರಿಷತ್ ಅಲ್ಲಿ ತನ ಹೋಗವ್ ನಾ ಅಲ್ಲಲೇ. ತಿಳ್ಕೊಂಡ್ರಿ ಅವ್ರು. ನಾ ಏನಿದ್ರು ಸೀದಾ ಕೇಂದ್ರಕ್ಕ ಕೈ ಹಾಕ.
ಇವ್ ನನಕಿನ ಮಿಕ್ಕಿದವಪ್ಪ ಇವ. ಏನು ಬರಬಾರ್ದು ಬಂದೈತೋ ನೀನ್ ಹೇಳ ಮೊದಲ ಸಿಗಬಾರ್ದ ಇನ್ನ ಹಂಗಂದ್ರ ಪಂಡಿತ್ರ ತಗೋಳೆ ತಗೊಂಡ ಹೊಕ್ಕಿನಿ. ಶಂಕ ಕೊಟ್ರಿ ಚಕ್ಕ ತಿರ್ಗಸ್ರಿ ಶಂಕ ಕೊಟ್ರಿ ಮತ್ತೆ ಚಕ್ರ. ಇಪ್ಪ ಮತ್ತೆ ತಿರ್ಗಸ್ರಿ. ಮತ್ತೊಂದು ಶಂಕ. ಸರ ಎಷ್ಟ್ ಶಂಕ ಎಷ್ಟ್ ಚಕ್ರ? ಎಷ್ಟು ಶಂಕದ ವಾಟ ಕುಟ್ಟು ಎಷ್ಟು ಚಕ್ರದ ವಾಟ ತಿರುಗಿಸು. ಏನ್ ನನಗೆ ಹೇಳಿದ್ರಿ? ಯಾರು ಹೇಳಿದ್ರಿ ನೀವು? ನಿನಗೆ ಥ್ಯಾಂಕ್ ಯು ಸರ್. ಏಕಚಕ್ರ ಸದಾಭೋಗಿ, ದ್ವಿಚಕ್ರ ರಾಜಪಂಡಿತ, ತ್ರಿಚಕ್ರ ಲೋಕ ಸಂಚಾರಿ. ಅಂದ್ರಿಕಿ ಮೂರ್ಗಳಿ ಟಮ್ ಟಮ್ ಅನ್ರಿಕಿ. ಏ, ಅಯ್ಯಪ್ಪ ಈಕಿ ಬಾಯ ಪೆಟ್ರೋಲ್ ತುರ್ಕಿ ಕಿವಿಡ್ ಹೊಂಟ್ಬಿಡ್ತಾನೆ. ಅಂದ್ರೆ ನಿನ್ನ ಹೆಂಡತಿ ಒಂದ ದಿವಸ ಒಂದು ಊರಾಗ ನಿಲ್ಲಂಗಿಲ್ಲ. ಆಗ್ವಲ್ರಿ, ನಾಳಿಂದ 8 ದಿವಸ ಗ್ಯಾಪ್ ಐತಿ. ಎಲ್ಲಿ ಹೋಗ್ಲಿ ಏ. ಕಾರ್ ತಗೊಂಡು ಹೋಗಿ ಖಾಲಿ ತಿರುಗಾಡಿ ಏನಾಗೋದೈತಿ. ಸ್ಟೇಟಸ್ ಸಾಕು ಇಂದ್ರ ನಾ ಖಾಲಿ ಇದ್ದೇನೆ ಅಂತಂದು. ಹಾ, ಇನ್ನು ಅನ್ನ 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 ಐತಂತ. ಸರ 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 ಅನ್ನ ಐತಿಲ್ರಿ? ಅದ್ರಾಗ ಹುಣ್ಸಿ ಟಕ್ ಐತೆ ನೋಡ್ರಿ. ಸರಿ, ಏನ್ ಬೇಕು? ಹುಣ್ಸಿ ಟಕ್. ಟಕ್ ಇಲ್ಲ ಟಕ್ ಇರ್ತದೇನ? ಅದೇನ್ ಕೇಳ್ತೀರಿ ಮಾತು? ಅದ ಒಂದ್ ತಿಂಗಳ ಆಯ್ತಿರಿ, ಬಾಯಿ ಬಾಳ ಹೊಲಸಾಗೈತಿ. ಮಟನ್ ಐತಿ ನೋಡ್ರಿ. ಹುಣ್ಸಿ ಟಕ್ಕನು ಐತಿ, ಮಟನು ಐತಿ, 4 ಪೀಸ್ ಲೆಗ್ ಪೀಸ್ ಅದಾವ. ಯಪ್ಪ ಅದು ಕೊಡ್ರಿ ನನಗ. ಏಯ್! ಹೊಡಿತೀನಿ ನಿನ್ನ ಮಸಡಿ ಕೆತ್ತೋ ಹಂಗ. ಅದಲ್ಲ ಅನ್ನ, ಅನ್ನದ ರೇಖೆ ಐತಿ. ಬೆಂಗಳೂರಕ್ಕೆ ಬಾಕಿ ಇರೋವ್ರಿಗೆ ಪಗಾರ ಕೊಡಕ್ ಆಗವಲ್ದು, ಮತ್ತ ಅಕ್ಟೋಬಕ್ಕಿನ ಕರ್ಕೊಂಡ್ ಬಂದ್ಯಾ? ನಮ್ ಸಟ್ಟೆಗೆ ಇಟ್ಟ ಪಗಾರ ಬೇಕನ್ನೋರು ಯಾರು ಇಲ್ಲ. ತರ್ತಿ ಅವ್ರು ಕರೆಸ್ರಿ ನೀವು, ನನ್ನ ಕರಾಡೆ ಜಾಗ ಐತಿ. ಅನ್ನದ ಖಾಲಿನ ಇರತ್ ಬಿಡು. ಅದಲ್ಲ ಅನ್ನದ ರೇಖೆ. ಅನ್ನೋದಕ್ಕೆ ಹಾ, ಗುಂಡ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋತನ ಅನ್ನಕ್ಕೇನು ಬರ ಇಲ್ಲ. ವಾ 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 ಪಂಡಿತರ, ಸೋ ಬ್ಯೂಟಿಫುಲ್, ಸೋ ಎಲಿಗೇಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಅಕ್ಕಿ ಇರುವವರೆಗೂ ಅನ್ನಕ್ಕೆ ಕೊರತಿಲ್ಲ. ಏನು ಕೊರತಿಲ್ಲ. ನೀವ್ ಹೇಳೋ ಮಾತು ಬಾರಿ ಚಂದ ಬಿಡ್ರಿ. ತಲೆ ಕೂದಿರೋವರೆಗೂ ಏನಕ್ಕೇನು ಬರ ಇಲ್ಲ ನಂಗ ಆತು. ಎಲ್ಲದಾವ ಕೂದಲ? ಅದಕ್ಕ ನಾ ಕೂದಿದ್ರ ಮಕ್ಳು ಮಕ್ಕಳುದಿಲ್ಲ ಸರ. ವಸ್ತಿಯಲ್ಲಿ ಮಾಡ್ತಾವ್, ನಾಷ್ಟ ಇಲ್ಲಿ ಮಾಡಿ ಹೋಕ್ಕವು. ಹೌದು, ತಲೆ ಕೂದಲಿದ್ರ ಬರ್ತಾವ, ಅಲ್ಲೆಲ್ಲಿ ಬರ್ತಾವು. ಈ ಗಡದ ಬರೋ. ಇನ್ನ ಮಕ್ಕಳು, ಇದು ಮೇನ್ ಪಾಯಿಂಟ್. ಅಂದ್ರೆ ಇಷ್ಟೊತ್ತರ ಹೇಳಿದೆಲ್ಲ ಸುಳ್ಳು ನೀವು. ಅದ್ರ ಮಕ್ಳು ಎಷ್ಟದ ನೋಡ್ರಿ. ಹಾ. ನನಗ್ ಹುಟ್ಟು ಎಷ್ಟು, ಮಂದಿ ಹುಟ್ಟು ಎಷ್ಟು. ಯಾಕಾರ ಅವ್ರು ನನಗೆ ಬೇಕಾಗ್ಯಾವ. ಬಾ ಬಾ ನೀನ ಎಷ್ಟೊತ್ತನ ಅವನ್ ಪರವಾಗಿ ಎಷ್ಟು ಮಾತಾಡಕತ್ತಿದ್ಯಲ್ಲೋ ತಗೋ. ಕಾಕ, ಬಾ ಇಲ್ಲಿ ಹೇಳ್ತೀನಿ ನಿನಗ. ತಗೋ ಕೈ ಹಿಂಗ ತಗೋ. ಮಾಡಿ ಊರ ನನ್ನ ಹೆಸರು ಕೆಡ್ಸಿರಿ ನೀವು ಇಬ್ರು ಸೇರಿ. ಯಾರು? Están chulbul, are man chulbul, are chulbul, are कोरी तेरी सूरत लागे, कोरी तेरी सूरत लागे. ಏ ನಿಮ್ಮ ಅವ್ರ रोम रोम भाइयों ಬಡ್ಯಾಕ ನನಗೆ ಬ್ಯಾಡ ಅಂದಿಲ್ಲ ನಿಮಗ. ವಿಷಯ ಹೇಳಿಬಿಡ್ರಿ, ಯಾಕೆ ಬಡ್ಯಾಕತ್ತೀರ ನನಗ? ಮತ್ತೇನು ಅವ್ಬೇಕಿ ರಂಡಿ ಗಂಡ? ನನಗ್ ಹುಟ್ಟು ಮಂದಿ ಹುಟ್ಟು ಅಂತ ಕೇಳ್ತ. ಹಿಂಗ ಮಾಡಿ ನನ್ನಂತ ಹೆಣ್ಮಕ್ಳ ಹೆಸರು ಕೆಡ್ಸಿದೆಲ್ಲ ಊರಾಗ. ನನ್ನಂತ ಹೆಣ್ಮಗಳು ಯಾರು ಮತ್ತ? ನಾ ಯಾರು? ಮಾರೋ ಮಾರೋ ಮುಜೆ ಮಾರೋ. रोम रोम भाइयों ಇವನು ಇಲ್ಲಿ ಎದಕ್ ಬಡ್ಯಾಕತ್ರಿ ಹೇಳ್ರಿ ಬಿಡ್ರಿ. ಏನ ಈಗ ಒದರಾಕತ್ತಿಯಲ್ಲ, ನನಗ್ ಹುಟ್ಟು ಮಂದಿ ಹುಟ್ಟು ಅಂತ ಹೇಳಿ. ಏನದು? ಅದಕ್ಕೆ ಯಾಕೆ ತಪ್ಪು ತಿಳ್ಕೊಬೇಕು? ಮತ್ತೇನವು? ಇದ್ದ ವಿಷಯ ಹೇಳಿ ನಾನು. ಏಯ್ ತಿಳಿದಿಲ್ಲ? ತಿಳಿದಿಲ್ರಿ ಮಾಮಾರ, ಇನ್ನೊಂದ್ ಸ್ವಲ್ಪ ತಿಳಿಸಿ ಹೇಳ ಅಂತ ಹೇಳ್ತೀನಿ ನಾನು. ಯಾವ ನೀ ಮಾವನ? ಗಂಡ ಅದಲ್ಲ, ಗಂಡಗ ಪ್ರೀತಿನ ಮಾಮನ ಅಂತಾರ ಎಲ್ಲಾರು. ಯಾವೇ ಕರ್ದಾನ ಬರ್ಗೆಟಕ್ಕೆ ಅಂತಾರ ಅವ್ರು. ಹೇಳದು ಏನು? ಅದೇನಂತಂದ್ರೆ ನಮ್ಗ್ ಹುಟ್ಟು ಅಂದ್ರ ನೋಡೋ 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 ಏ ನೋಡೋ 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 ಅನುಭವ ಐತಿ ಆಗೈತಿ. ಎಲ್ಲಿ ಹುಟ್ಟಿದ್ದೇವು ಭಾಸ್ಕರ? ಒಂದು ಸಾಲ ಆತನಿಗೆ. ಇನ್ನು ಮಂದಿ ಹುಟ್ಟು ಅಂದ್ರ ಏಯ್ ಹೆಂಗೆ ಅದ್ ಹೆಂಗೆ? ನೋಡಿಲೆ ಏಯ್ ಅಂದ್ರ ನಾವ್ ಮಂದಿ ಹುಟ್ಟಿದವ್ರನ? ಹಾ, ಹೆಂಗೈತಿ ಮೈಯಾಗ ಇಬ್ಬರಿಗೆ? ಅವಿ ಅವಿ ಯಾರ ಮಂದಿ? ಯಾಕೆ ತಿಳಿಸಿ ಹೇಳದನ್ನ? ಅದಕ್ಕೆ ಯಾಕೆ ತಪ್ಪು ತಿಳ್ಕೊಂತೀರಿ ನೀವು? ಮಂದಿ ಇದು ಒಳ್ಳೆ ಕೆಲಸ ಅದು. ಈಗ ನೋಡು, ನಮ್ಮ ಮನ್ಯಾಗ ಹುಟ್ಟಿ, ನಮ್ಮ ಮನ್ಯಾಗ ಬೆಳೆದು, ನಮ್ಮ ಮನ್ಯಾಗ ದೊಡ್ಡವರಾಗಿ ಮತ್ತೊಬ್ರ ಮನೆಗೆ ಹೋಗಿ ದೀಪ ಹಚ್ಚಿ ಬೆಳಗ್ತಾರಲ್ಲ, ಆ ಮನೆ ಉದ್ಧಾರ ಮಾಡಕ್ ಹೋಗ್ತಾರಲ್ಲ, ಅವರು ಮಂದಿ ಹುಟ್ಟಿದ್ವು ಅಂದೆ. ಅಂದ್ರೆ ಅದು ತಂಡ್ಯಾಗ ನಾಲಿ ಹೊಳವಲ್ತು ಪಟ್ ಪಟ್. ನೀ ಏನ ಆಗ್ತಿ ನನ್ ಕೈಯಾಗ ಇವತ್ತು? ನೀನ ಆಗ್ತಿ ಏನ?
ಹಾ ಅದನ್ನ ಸರಳಾಗಿ ಗಂಡೆಷ್ಟು ಹೆಣ್ಣೆಷ್ಟು ಅಂತ ಕೇಳಿದ್ರೆ ಮುಗ್ದ ಹೋಗಿತ್ತಲ್ಲ. ಅಲೇ ನಿಮ್ಮ ನೀವು ಪಂಡಿತರು, ನೀವು ತಿಳ್ಕೊಂಡು ಕೌಸ್ದಾಗಿಟ್ಟು ಬಡದ್ ನಾನು. ಯಾನ ಕೌಸನಾಗ ಈಗ ಯಾರು ಹೊಡಿಬೇಕು? ನನ್ನ ಗಂಡನ್ ತಲಿ ನೋಡ್ರಿ ಹೆಂಗ್ ಬಾರಿ ಐತಿಯವ್ವ. ಬಾರಿ ತಿಳಿಗುಂಡ ನೀನು. ಬಾರಿ ತಲಿ ರೀ. ಈ ತಲೆಯಲ್ಲಿ ಇರಬಾರ್ದಾಗಿತ್ರಿ. ಹೌದು ಇರಬಾರ್ದಾಗಿತ್ತು. ಅದರ ನೋಡ್ರಿ ಹಂಗ ಹಗಲೆಲ್ಲ ಬಳಿ ಹೊಡ್ಕೊಂತಾಳ. ಈಗ ಇನ್ನೊಂದು ಡಜನ್ ತರ್ನು ಅಂತ. ನೋಡ್ರಿ 3 ಡಜನ್ ಹೋದು ಇಲ್ಲಿ. ಇನ್ನೊಂದು ಏ, ಡಜನ್ ದೊಡ್ಡ ರೇಟ್ ನಾನು ತಿಳಿದು. ಹೌದಾ? ಮೊನ್ನೆ ಅಮೆರಿಕದವ್ರು ಫೋನ್ ಹಚ್ಚಿದ್ರಿ. ಹ್ಮ್ ಅವ್ರು $35 ಲಕ್ಷ ಕೇಳಿದ್ರು. ಅವ್ರು ಕೊಡ್ಬೇಕಾಗಿತ್ತು. ರೇಟ್ ಬರ್ಲಿ ಅಂತ ಬಿಟ್ಟೆ. ಹ್ಮ್ ಜಪಾನ್ದವ್ರ ಮನೆ ಕೇಳಿದ್ರು ಎಷ್ಟಕ್ಕ? $55 ಲಕ್ಷ ಕೊಡ್ಬೇಕಾಗಿತ್ತು. ರೇಟ್ ಬರ್ಲಿ ಅಂತ ಬಿಟ್ಟೆ. ಇವತ್ತು ಇದ ಊರವ್ರ ನವದಿಗಿ. ನಾವ್ರಿಗೆ ನಾವದಿಗೆ ನಾವ್ದಿಗೆ ಅವ್ರು ಕೇಳ್ಯಾರ ಎಷ್ಟಕ್ಕ? ಪುಗುಸಟ್ಟೆ. ನಿನ್ ತಲೆಗೆ ಏನು ಇಲ್ಲ ಅಂತ ಗೊತ್ತೈತೆ ಅವ್ರಿಗೆ. ಅದಕ್ಕೆ ಅದಕ್ಕೆ ಅವ್ರು ಕೇಳ್ಯಾರ ನನ್ನ. ಇಷ್ಟ ನೋಡ್ರಿ ಮಾತು. ಅಡ್ಡಿನಿಲ್ಲ ಬಡ್ಡಿನಿಲ್ಲ. ಅರ್ಥಕ್ 12 ವರ್ಷ ಇದೆ. ಬಾರಿ ಗಟ್ಟಿ ಬಂಗಾರ. ನನಗ ಆಗಂಗಿಲ್ಲ. ನಿನ್ನ ಜೊತೆ ನಾನು ಬಾಳೆ ಮಾಡಕ್ ಆಗಲ್ಲ. ಒಟ್ಟನ ಹೋಗಕ್ಕಿ ಹೋಗ್ತ್ಯಾ? ಹೋಗ್ತೀನಿ. ಒಟ್ಟ ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಒಟ್ಟ ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕಣ ಮುಂದ ಯಾಕ ಬರ್ತಿ, ಬೆಟ್ಟ ಹೋಗುವಾಗ ಕೈ ಮುಂದ ಯಾಕ ಬರ್ತಿ, ಹೊಂಟ ಹೋಗುವಾಗ ಕೇಳತೀನಿ ಒಂದ ಸರತಿ, ಹೊಂಟ ಹೋಗುವಾಗ ಕೇಳತೀನಿ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಏನಾಗಿದ್ರಿ ನಿಮ್ಗ? ನಮ್ಮೆಲ್ಲ ಲವ್ ಫೇಲ್ಯೂರ್ ಆಗ್ಯಾವಳ. ಹೊಸರು ಎಲ್ಲ ಪೇಲೆ, ಒಂದು ಪಾಸ್ ಇಲ್ಲ. ಒಬ್ರು ಬಿಟ್ಟು ಹೋದ್ರ ಏನ್ರ ಮಾಡ್ಕೊಂಡೇವ್ ನಾವು. ಒಂದು ಬಿಟ್ಟು ಹೋದಕ್ಕೆ ಚಲೋ ಸಿಕ್ತಲ್ಲದಕ್ಕೆ ಅದು ಹೋಗಿಬಿಡ್ತಾವ. ಆ ದೇವ್ರು ನಮ್ಮ ಹಣೆ ಬರ್ರಿ ಹೆಂಗ್ ಬರ್ದಾನ ಅಂತ. ಹೆಂಗ? ನಮ್ಮನ್ನ ಮರೆತು ನೀವು ಎಷ್ಟು ಸುಖವಾಗಿರ್ತಿರ್ಲಿ ಹೆಂಗ. ಬಿಟ್ಟ ಹೋಗುವಾಗ ಕಣ ಮುಂದ ಯಾಕ ಬರ್ತಿ, ಬಿಟ್ಟ ಹೋಗುವಾಗ ಕಣ ಮುಂದ ಯಾಕ ಬರ್ತಿ, ಕೊಂಟ ಹೋಗುವಾಗ ಕೇಳತೀನಿ ಕೊನೆಯ ಸರತಿ, ಕೊಂಟ ಹೋಗುವಾಗ ಕೇಳತೀನಿ ಕೊನೆಯ ಸರತಿ. ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಕೊರತೆ, ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಕೊರತೆ. ಹಾಡಿ 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 ನನ್ನ ಜೀವನನ ಸತ್ತಿರಸ್ ಮಾಡ್ಯಾರ್ರಿ ಇವ. ನಾ ಅಂತೇಳಿ ಬಾಳೆ ಮಾಡಕತ್ತೀನಿ. ಬೇರೆ ಯಾರಾಗಿದ್ರ ಇವನಿಗೆ 3 ಸಂಚಿಲ್ ಬಿಟ್ಟು ಹೋಗ್ಬಿಡ್ತಿದ್ರಿ. ಹೌದು ಬಂಗಾರು, ಹೌದು. ಹೌದು ಇನ್ನ ಮ್ಯೂಸಿಕ್ ಬಂಗಾರು ಜಾಗ ಪರಕಾತನು. ಗಣ ಗಟ್ಟಿ ಬಂಗಾರು. ನೀ ಗಟ್ಟಿಯಾಗೇನ್ರಿ? ಅಳಬೇಡ, ಅಳಬೇಡ, ಅಳಬೇಡ. ನಮ್ಮ ನನ್ನ ಮಾತ ನಮ್ಮ ಏನ್ ಮಾಡತ್ತಾರವ? ಸಮಾಧಾನ ಮಾಡಕತ್ತೀನು. ಇದು ಸಮಾಧಾನ? ಹೌದು ಮತ್ತೆ, ನೀ ಅಂದ್ರೆ ಒಂದು ಸರಿ ಮಾಡಿಲ್ಲ ಬಿಡ್ಲಿಲ್ಲ. ಅವ್ರೆಂತ ಚಂದ ಮಾಡಕ. ಏನವಿ ಸಮಾಧಾನ ಸಮಾಧಾನ. ಅವಿ ಆ? ಗ್ಯಾಪ್ ಕೊಡಕ್ ಹೋಗ್ಬೇಡ. ಹಿಂಗ ಗ್ಯಾಪ್ ಕೊಟ್ಟಿದ್ದಕ್ಕ ನಮ್ಮ ಎಲ್ಲ ಲವರ್ಸ್ ಹೊಡಿಗಾರ. ಹಾಗಲ್ಲೋ ಗುಂಡ. ಮತ್ ಯಾಕಂತೀರಿ ಸರ್? ಮಂದಿ ಹೆಂಡ್ರ ಅಳಾಕತ್ರಂದ್ರ ನನಗ್ ನೋಡಕ್ ಆಗಂಗಿಲ್ಲ. ಅದೇನ ಸಟ್ನ ಮಾಡಿ ಪಟ್ನ ಕಡಿಕ್ ಆಗ್ತೀನಿ. ಏನಪ್ಪ? ಸಮಾಧಾನ. ಇವು ಹಗರ್ಲಿವ ಹಂಗ ತಗಡ ಸರಿಸಿ ಒಳಗ ಹೋಗ್ಬಿಡ್ತಾನಿವ. ಮತ್ತೊಬ್ರು ನಿಮ್ ಹೆಂಡ್ರಿ ಮಾಡಕತ್ರು. ಸಮಾಧಾನ ನೀವು ಮಾಡುವರಿ. ಬಾರಿ ಇಷ್ಟು ಅಜ್ಜಾಗಿ ಬದುಕ್ಬಾರ್ದು ನೀನು. ಸತ್ತರೆ ಸಾಯಿ. ಬಾರಿ ಗಟ್ಟಿ ಬಂಗಾರು ನೀನು. ಆಕಿ ಹಂಗಾರ ಹೊಂಟ್ಬಿಡ್ತಾಳ್ರಿ ಹಂಗ ಬಂಗಾರು ಬಾರಿ JCB ಆಗಿ ಜಾಗ ಇರ್ಲಿ, ಏನಾಗದೈತೆ ಸಮಾಧಾನ ಮಾಡ್ಕೊ. ನೀವು ಮಂದಿ ಹೊಟ್ಟೆ ಹಾಕೋರಿ ನೀವು. ನಮ್ಗ್ಯಾಕೋ ಬಂಗಾರು, ನಿನ್ನ ಜಾಗದಾಗ ಬೇರೆ ಯಾರಾದ್ರೂ ಆಗಿದ್ರಂದ್ರ ಇಷ್ಟೊತ್ತಿಗೆ ತಾಳಿ ಹರಿದು ಕೈಯಾಗ ಕೊಟ್ಟು ನಮ್ಮ ಆಶ್ರಮಕ್ಕೆ ಬರ್ತಿದ್ರು.
ಅಲ್ಲ ಆಕಿ ತಾಳಿ ಹರಿದು ಕೊಟ್ಟು ನಿಮ್ಮ ಕಡೆ ಬರೋಕಾರ ಲೇಟ್ ಭಾಳ ಆಕತಿ. ತಾಳಿ ಅಲ್ಲೇ ಇರುವಲ್ತಕ್ಕ ಲೈಸೆನ್ಸ್ ನಂದಿರ್ಲಿ ಗಾಡಿನ ಹೊಡಿಯೋದು. ಹಂಗೆಲ್ಲ ನಡೆಯಂಗಿಲ್ಲ. ನಮ್ದೇ ಲೈಸೆನ್ಸು ನಮ್ದೇ ಗಾಡಿ ಇರ್ಬೇಕು. ಹಿಂಗ ಮಾತಾಡ್ತಾ ನೀವ ಸಾಕಾಗೈತಪ್ಪ ನಿನ್ ಸಂಬಂಧ ನನಗ. ಮತ್ತು ಸಾಕತ್ತ ಸತ್ತರ ಸಾಯೋ ನೀನು. ನೀ ಸಾಯೋಗ ನೀ ಸಾಯೋ. ನೀ ಸಗ ನೀ ಸಾಯೋ. ನೀ ಯಾರಿಗೆ ಬೇಕಾಗಿ ಸತ್ತಗ ನೀ ಯಾರಿಗೆ ಬೇಕಾಗಿದಿ? ನಾನು ನಾಲ್ಕು ಮಂದಿ ಬೇಕಾಗಿ ನೀನು. ಇಲ್ಲಡ್ಲಿ ಹೊಟ್ಟಿ ಬೇಡ ಮತ್ತೆ ಹೇಳ್ತಾನ ನಿನಗ. ಮತ್ ನನಗ ಸಿಟ್ಟು ಬರ್ಬಾರ್ದು ಹೇಳ್ತೀನಿ ಇಲ್ಲ. ರಾತ್ರಿ ಮಕ್ಕೊಂಡ ತೆಲುಗು ಚಕ್ಕೊಂಡ್ಬಿಡು ಮಗನ. ಸಾಯೋಗ ನೀನ. ತಡಿ ಒಂದ್ ನಿಮಿಷ. ಪಂಡಿತರ ಖಾಲಿ ಅದ್ರೇನು? ಹ್ಞೂ ಖಾಲಿ. ಸ್ವಲ್ಪ ಸತ್ ಬಿಡ್ರಿ. ಯಾಕೆ ಸಾಯ್ಲೋ? ಯಾಕೆ ಸಾಯ್ತಾರೋ? ಅವ್ರು ಯಾಕೆ ಸಾಯ್ತಾರ? ಊರಾಗಿನ್ನು 4 ಮಂದಿ ಬೇಕಾಗ್ಯಾರ ಅವ್ರು. ಮತ್ ಇನ್ನು 3 ಮಂದಿಗೆ ಯಾಕೆ ಬೇಡದ್ರಿ ಅವ್ರು? ಯಾರವ್ರು? ಅದ ಮುಂದೊಬ್ಬ ಚುರುಮರಿ ತೂರಾಕ, ಇನ್ನೊಬ್ಬ ಚಿಲ್ರ ಆರ್ಸಾಕ, ಇನ್ನೊಬ್ಬ ಇವ್ರನ್ನ ಕುಣ್ಯಾಕ ಕುಂಡ್ರಿಸಿ ಇವ್ರು ಬರೋಬ್ಬರಿ ಕುಂಡ್ರಲಿಕ್ಕಂತ ಜಾಡ್ಸತ ಇವ್ರ ಚಂಡಿ ಸೂಟಿ ದಂಡಿದಾರ ಮುಂಡ ಮೋಸಾಕ. ಇನ್ನೊಬ್ಬ ಬರ್ತಾನ 5ನೇದವ ಮನಗಂಡ 90 ಹೊಡ್ದ ಹಲ್ಲಿಗೆ ತಗೊಂಡವನ. ಕೀಳ್ಯಾವುದೋ ತಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟು ಸಾಯುವ ಮತ್ತೆ ಮಚ್ಚನ ಮತ್ತೆ ಮೇಲ್ಯಾವುದು ಕೀಳ್ಯಾವುದು. ಅವನಿಗಿಂತ ನಿಮ್ಮಿಬ್ಬರಿಗೆ ಹುರುಪು ಭಾರಿ ಆಗೈತಲ್ಲ. ಆ ಗುಣಿನ ಕಸ್ಕೊಂತೀನಿ ನೀನು. ಒಟ್ಟು ನನಗೆ ಹೆಣ ಹೊರಬೇಕಂತ ಆಸೆ ಐತೆ. ಫಸ್ಟ್ ನಾನ ಹಿಂಗ್ ಹಿಡಿಯ ಇವ್ರನ್ನ. ಏಯ್ ಊರು ಪದ್ಯಾಪಿ ರಂಡೆ ಗಂಡ. ಏ ಆಗಂಗಿಲ್ರಿ ಇವ್ರ ನಡಬಾರಕ್ ಆಗಂಗ ಇಲ್ಲ. ಕೈ ನೋಡಕ್ ಬಿಡಂಗಿಲ್ಲ ಇವ್ರ. ಹೌದೌದು ಆಗಂಗಿಲ್ಲ. ಪಂಡಿತರ ಆ? ನಾಳೆ ನಿಮಗ್ ಪುರ್ಸತಿ ಸಿಕ್ಕ್ರ ನಮ್ ಮನೆಗ್ ಬರ್ತೀರಿ? ಏ, ಏನ್ ಮಾತಾಡ್ತಿ? ಕನ್ನಡ ಪುರ್ಸತ್ ಸಿಕ್ಕ್ರ ನಾಳೆ? ಹಾ. ಇವತ್ತು ಫುಲ್ ಖಾಲಿ ಅದೀನಿ ನಡಿ. ಸರ ನೀವು ಕಾಯಂ ಪುರುಸತ್ತು ಇರ್ತೀರ ನಮ್ಗೆ ಗುರ್ತೈತಿ. ಅಲ್ಲ ಖಾಲಿನ ಇದ್ದೆ. ಅದ ನೀವು ಖಾಲಿ ಅದ್ರ ನಮಗ್ ಗೊತ್ತೈತಿ. ಆದ್ರ ಆಕಿ ಯಾವ ಟೈಮಿಗೆ ಬರ್ತಾಳ ಕೇಳ್ರಲ್ಲ. ಆಕಿ ಖಾಲಿ ಇವತ್ ಬೇಡ್ರಿ, ಸಂಜೆ ಮುಂದೆ ಬರ್ರಿ. ಹಾ ಸಂಜೆ ಮುಂದೆ ಬರ್ತೀನಿ. ಅದು ಗೋಧೂಳಿ ಮುಹೂರ್ತದಾಗ ಬರ್ತೀನಿ. ಓದುಳಿ ಅಂದ್ರ ಗೊತ್ತಾಗಿಲ್ಲ. ಇಲ್ಲ. ಸಾಯಂಕಾಲ ಆದ್ಮೇಲೆ ದನ ಮನಿಗೆ ಹೊಂಟಿರ್ತಾವಲ್ಲ ಅದ ಧೂಳ್ನ್ಯಾಗ ಬಂದ್ಬಿಡ್ತಾರ ಅವ್ರು. ಯಾಕ? ಮತ್ತೊಬ್ರು ಗೊತ್ತಾಗ್ಬಿಡ್ದಲ್ಲ ಪಂಡಿತರು ಹೊಂಟ್ರ ಅಂತಂದು ಧೂಳ್ನ್ಯಾಗ ಹಿಂಗ್ ಬರ್ತಾರ. ನಿಮ್ ಮನಿಗೆ ಬಂದ್ಕೊಂಡು ಪಡ ನೀವು ಸರಿ ನಿನ್ ಗದ್ದಲ ಕೇಳ್ದ ಮರ್ತಿದ್ದೆ ಅವ್ರಿಗೆ. ಅದು ಪಂಡಿತ್ರ ನೀವು ಒಟ್ಟಿಗೆ ಏನ್ ತಿಂತೀರಿ? 3 ಬುಟ್ಟಿ ಶಗನಿ. ಇದ ವಜ್ಜ ನೋಡ್ ನನಗೆ. ಎಲ್ಲಾರು ನಾಟಕ ನೋಡಕ್ ಬಂದಾರ. ಯಾರ ಮನೆ ದನ ಅದಾವನಪ್ಪ? ಎಲ್ಲಿ ಹೋಗುದು? ಕಡೆ ಎಲ್ಲ ದನಗಳು ಹೆಚ್ಚದಾವ ಹಂಗ್ಯಾಕಂತೀನಿ. ಸಿಗೋದು ದೊಡ್ಡದಲ್ಲ. ಅವ್ರೇನು ಒಣಗಿ ತಿಂತಾರೋ ಹಸಿದ್ ಬೇಕು ಅದನ್ನ ಕೇಳ್ಬೇಕು. ಯಾವ್ದು ಬೇಕು ನಿಮ್ಗೆ ಹಸಿದ ಒಣದ? ನೋಡು ಯಾವ್ದು ಸಿಗ್ಲಿಲ್ಲ ಅಂದ್ರೆ 3 ಬಕೆಟ್ ಮುಸ್ರಿ ನೀರ್ ತಗೊಂಬ. ಈಗ ಅವ್ನು ಚಾ ತಗೊಂಬಂದ್ ಕೊಟ್ಟಿದ್ದಲ್ಲ ಅವ್ನು ಹೇಳಿದ. ನೆಚ್ಚಾಗಿ ಕರ್ಸ್ತೀನಿ ಇಬ್ರಿಗೂ. ಅದು ಸೂಸ್ಲ ಮಿರ್ಚಿ ಬಜ್ಜಿ ತಿಂದ್ರಿ ನಿಲ್ಲ ಇನ್ನು ಮನೆಗೆ ಹೋಗ್ಯಾವ ಅಂಟಿಗೆ ತರ್ಸ್ಲಾ ನೀವು ತಿಂದ ಪದ್ಯಾಪಿ ರಂಡೆ ಗಂಡ. ಏನು ಮಾತಾಡ್ತೀರಿ? ಅದ ಸಗಣಿ ಬಗ್ಗೆ. ಏಯ್ ಅದು ಹೊಟ್ಟಿಗೆ ಏನ್ ತಿಂತೀರಿ ಅಂತ ಕೇಳ್ಬೇಕು. ಅದನ್ನ ಬಿಟ್ಟು ಹೊಟ್ಟಿಗೆ ಏನ್ ತಿಂತ ಏನೋ ಇದು. ಪಂಡಿತರ ಸಿಟಿ ಬರಾಕ್ ಹೋಗ್ಬೇಡ್ರಿ. ಪಾಪಕಿ ಸಾಲಿಗುಡಿ ಕಲ್ತಿಲ್ಲ. ಅದ್ರ ಸಂಬಂಧಕ್ಕೆ ಕೇಳಾಕ್ ಬಂದಿಲ್ಲ. ಅದ್ ನಾ ಕೇಳ್ತೇನ್ರಿ. ಅದು ಕೇಳೋ ಪದ್ಧತಿ ಇರ್ತದ. ದೊಡ್ಡರಿಗೆ ಹೆಂಗ್ ಕೇಳ್ತಾರ? ಪಂಡಿತರ ನೀವು ಹೊಟ್ಟಿಗೆ ಏನ್ ತಿಂತೀರಿ? ಏನ್ ತಿಂತೀರಿ ಹಚ್ಚು ಅದಕ್ಕ. ಅದ ಪಂಡಿತರ ನೀವು ಹೊಟ್ಟಿಗೆ ಏನ್ ತಿಂತೀರಿ? ಕ್ಯಾಪ್ ಬಿಡಬೇಡ, ಡೈರೆಕ್ಟ್ ಬಿಡಿ. ಅದು ಉಗುಳ್ ನುಂಗ್ಬೇಕಲ್ರಿ. ಏನಿಲ್ಲ, ಏನಿಲ್ಲ, ವಯಸ್ಸಾಗೈತಿಲ್ಲ, ಬಾಯಲ್ಲಿ ಹಲ್ಲು ಒಂದು ಇಲ್ಲ, ಒಟ್ಟ ಬಿರಸಂದ ಆಗಿ ಬರಂಗಿಲ್ಲ, ಒಟ್ಟು ಬರೀ ಮೆತ್ತಂದಿರ್ಬೇಕು. ಹಂಗ ಹೆಂಗಂತಂದ್ರ ಹಿಂಗ ಮ್ಯಾಲ ಹಾಕಿ ಹೆಂಗ್ ಹಾಕಿರ್ತೀವಿ ಕೆಳಗು ಹಂಗ ಹೋಗಿರ್ಬೇಕು. ಪಸಕ್ಕನ ಹೋಗಿ ಪುಸಕ್ಕನ ಪಾಸ್ ಆಗಿರ್ಬೇಕು. ಅಂತದ್ ಏನ್ ಮಾಡ್ಬೇಕಂತೀರಿ ನೀವು? ಶಾವಿಗೆ ಪಾಯಸ ಮಾಡು. ಅಳಕಾಗಿ ಮಾಡ್ಬೇಕು. ಅಳಕ್ಕಾಗಿ ಶಾವಿಗೆ ಮಾಡ್ತಾ ಏ ಶಾವಿಗೆ ಪಾಯಸ ಮಾಡ. ಹೋಗ ನೀನ ಹೋಗ. ಮುಂಜಾನೆ ನೀನ ಚಾ ಕೊಡ್ತೀನಿ ನನಗ. ನಾ ಚಾ ಮಾಡೇ ರೂಢಿಲ್ಲ. ಶಾವಿಗೆ ಪಾಯಸ ಅಲ್ಲಿ ಮಾಡಕ್ ಈಗ ನನ್ನ ಮನೆಗೆ ಬರತಾನ. ನಾವು ನನ್ನ ನೋಡಕ್ ಬರತಾನ. ನಾವು ಮತ್ತ ನೀನ ಮಾಡ್ಬೇಕು, ನೀನ್ ನೋಡಕ್ ಬರಾಕತ್ತಾನ. ಮಾಡ್ದು ಗೊತ್ತಿಲ್ಲ ನನ್ಗ. ಅದ್ರಾಗೇನು ಶಾವಿಗೆ ಪಾಯಸ ಮಾಡಕ್ ಬರಲ್ಲ. ಹೆಂಗಾರ ಹೆಣ್ಣ ಎಲ್ಲ ಹೇಳ್ಕೊಡ್ತಾನ. ಅಲ್ಲ ಇದು ತುಪ್ಪ ಬೇಕನ್ರಿ ಅದಕ್ಕೆ? ಆಕಳ ತುಪ್ಪ. ನಂದು ತುಪ್ಪ ನಡೀತಿಲ್ರಿ? ನಂದಿನಿ ತುಪ್ಪ. ನಂದಿನಿ ಬೇಡ ಬೇಡ, ಆಕಳ ತುಪ್ಪ ಇರ್ಲಿ. ಆಯ್ತಾಯ್ತು. ಹಾಲು ಬೇಕನ್ರಿ? ಹಾಲು ಆಕಳದ ಹಾಲೇ ಆಗ್ಬೇಕು. ಯಾಕ ನಂದು ನಡೆಯಂಗಿಲ್ಲ? ನಂದಿನಿ ಹಾಲು ನಡೆಯಂಗಿಲ್ಲ. ಬೇಡ, ಆಕಳ ಹಾಲೇ ಆಗ್ಬೇಕು. ಮತ್ ಹೋಗಿ ಹಿಡ್ಕೊಂಬರ್ಕೊಂಡು ನಾ ಬೆಳಗ್ಗೆ ಹೋಗಿ. ಆಯ್ತಾಯ್ತು ಅವ್ರಿಗೆ. ಮತ್ ಇದು ಗೋಡಂಬಿ ದ್ರಾಕ್ಷಿ. ಗೋಡಂಬಿ ದ್ರಾಕ್ಷಿ ಮಣುಕು ಮೇಲೆ ಕೇಸರಿ ಉದುರಿಸ್ಬೇಕು. ಆಯ್ತು, ನೀ ತಿನ್ನು. ನಾನಾ ಸ್ವಚ್ಛ ಅದ್ರ ನನಗಿನ್ ಸ್ವಚ್ಛ ಅದ ನೋಡ. ಇರ್ತಾರ ಹಂಗೆ. ಅವಿ ಅದೇನೈತಂದ್ರೆ ಶಾವಿಗೆ ಐತಲ್ಲ ತೊಗೊಂಬರ್ತೀನಿ ನಾನು. ಚಂದ ಮುರಿ ತುಪ್ಪದಾಗ ಕೆಂಪಾಗೋರ್ಗು ಹುರ್ಕೋಬೇಕದನ್ನ. ತಿಂದು ಬಿಡು.
ನೀನ ತಿನ್ನು. ಆಮೇಲೆ ಗೋಡಂಬಿ ದ್ರಾಕ್ಷಿ ಏನಾದ್ರು ಮೊಣಕಾಯಿ ಗಿಣಕಾಯಿ ಎಲ್ಲ ಅದಾವ ನೋಡು, ಅವನ್ನೆಲ್ಲ ಅರ್ಧ ಕಡೆ ನುಂಗಿ ಬಿಡ್ಬೇಕು. ಪೂರ್ತಿ ಕಡಿಬೇಡ, ಅಷ್ಟ ಒಂದ್ರಾಗ 2 ಇರ್ಬೇಕು ಅವು, ನುಂಗಿ ಬಿಡು. ಆಮೇಲೆ ಒಂದು 4 ಗ್ಲಾಸ್ ಹಾಲು ಕುಡಿ. ಆಮೇಲೆ ಒಂದು 5-6 ಚಮಚೆ ಸಕ್ಕರೆ ತಿಂದ್ಬಿಡು. ಆಮೇಲೆ ಹಿಂಗೆ ಮಾಡ್ಬೇಕು. ಇಷ್ಟು ಮಾಡಿ ಒಂದು 4-5 ಗ್ಲಾಸ್ ಸೌಳು ನೀರು ಕೊಡ್ತೀನಿ ನಾನು, ಬೋರಿನು. ಅವ್ನು ಘಾಟ್ ಕುಡಿದು ಮಕ್ಕೊಂಬಿಡು. ನ್ಯಾಯ ಕುಡ್ತಿಂದ್ ಮಕ್ಕಳು ಬೆಳಿಗ್ಗೆದ್ದು ಶಾವಿಗೆ ಪಾಯಸ ಮಾಡಕ್ಕೆ ನೀನ ಇಲ್ಲೋಡಿಲ್ಲವಿ. ಗಂಟೆಗೆ ಮಾಡಬೇಡ, ತೆಗಿಯಕ್ಕೆ ತ್ರಾಸ ಆಕತಿ. ಚಲೋ ಟೈಲ್ಸ್ ನೋಡಿ ಹೊಡೆದ್ಬಿಡು. ಪಂಡಿತರು ಬಂದ್ರ ಅಂದ್ಕೊಳ್ಳಿ ತುಂಬುದು. ಬ್ಯಾಡೋ ಗುಂಡ, ನಿನ್ನ ಪಾಯಸನೇ ಬೇಡ. ಯಾಕೆ ಬೇಡ ಹೇಳೋರು? ಮ್ಯಾಲೆ ಕೇಸರಿ ಹಾಕಿಲ್ಲ ನಾವು, ಈ ಕೇಸರಿ ಹಾಕ್ಬೇಕು. ಇನ್ನು ಸಾಯೋ ತನ್ನ ನಾನು ಜೀವನದಲ್ಲಿ ಪಾಯಸನೇ ಮುಟ್ಟೋದಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಇದು exactly ಇದು ನಮ್ಮ ದೇಶ. ನಾಳೆ ಬೆಳಗ್ಗೆ ಎದ್ದು ಯಾರು ಪಾಯಸ ಮಾಡ್ತಿರ್ಬೇಕು, ಇವ್ರು ಹೇಳಿದ್ದು ನೆನಪಾಗಬೇಕು. ಅವ್ರು ಮಾಡೋ ಪಾಯಸ ಬಿಟ್ಟು ಓಡೇ ಹೋಗ್ತಾರ ಅವರು. ಇಲ್ಲ, 2 ಚಮಚ ಜಾಸ್ತಿ ಕುಡಿತಾರೆ. ಸರಿ ಅಲ್ರಿ, ಅದು ಪಾಯಸ ಬೇಡ, ಹಾಲು ಕುಡಿಯಕ್ರಿ. ಏ ಬೇಡ, ನಾನು ನಿರಾಹಾರದಿನಿ. ಅಯ್ಯೋ, ನೀರಾಗ ಹಾರ್ತಾರಂತ ಪಾಪ ಅವ್ರು. ನೋಡು ಬಾವಿ ಐತೆ, ನಾನು ನೋಡಿ ಬಾ, ಅಲ್ಲಿ ಹೊಳೆ ಐತ್ರಿ. ಉಪವಾಸ ಅದೀನಿ, ಉಪವಾಸ. ಎಷ್ಟ್ ತಿಂದು ಹೋಗ್ತಿದ್ರು, ಬಾಯ ಮಣ್ಣು ಹಾಕಿದೆ ಅಲ್ಲ. ಅಲ್ಲ ಮತ್ತೆ ನೀವೇನು ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಮತ್ತೆ ಏನಿಲ್ಲ, ಹಂಗ ಬಂದು ಹೇಳೋಕಿನ್ನ. ಅಯ್ಯಪ್ಪ, ಎಲ್ಲ ಪುಗ್ಸೆಟ್ ಆತಿಲ್ಲ. ಪಂಡಿತ್ರ ತಪ್ಪಿಸ್ಬೇಡ್ರಿ, ಏ ಬ್ಯಾಡ ಅಂದ್ರು ಬರ್ರಿ. ಬಂದ್ರೆ ಮಾಮನ ಬುಲೆಟ್ ಗಾಡಿ, ಬಡಿ 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 ಬಡಿ, ಏ ಬಡಿ 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 ಬಡಿ, ಏ ಬಡ ಕಾಲೇಜ ಹುಡುಗರ ಪಿಕ್ಕಿ ಪಿಕ್ಕಿ ನೋಡ, ಮುಲ್ಲಾಂಗ ಆಗಿ ಬಿಟ್ಟಿ ದಡ್ಡ ದಡ್ಡ ದಡ್ಡ, ಮುಲ್ಲಾಂಗ ಆಗಿ ಬಿಟ್ಟಿ ದಡ್ಡ ದಡ್ಡ ದಡ್ಡ, ಮಾವ 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 ಬುಲೆಟ್ ಮಾವ, ಮಾವ 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 ಪಲ್ಸರ್ ಮಾವ. ಟಾಟಾ ಬಾಯ್ ಬಾಯ್, ಟಾಟಾ ಬಾಯ್ ಬಾಯ್. ಅಪ್ಪಾಜಿ, ಇವತ್ತೆಲ್ಲ ಫ್ರೀ. ಆಕಿ ತಿರುಗಿ ಮನೆ ಮುಟ್ಟಿದ್ಲು, ಏನೋ ಠಾ ಠಾ ಭೈ ಭೈ ಅಂತ ಚಾಲು ಮಾಡಿ. ಅಲ್ಲ ಅಂದಂಗ ಸರ, ಈಗ ಆಕಿ ನಾನು ಹೇಳ್ತೀರಿ, ಗೊತ್ತೈತಿ ನನಗ, ನಂದು ಒಟ್ಟ ಮದುವೆ ಆಗಿದ್ದಿಲ್ರಿ. ಗೊತ್ತೈತಿ. ಅದಕ್ಕೆ ಮದುವೆ ಆಗ್ಲಾರ್ದಕ್ಕೆ ಊರಾಗಿರೋ ಮಂದಿ ಪಟ್ಟಿ ಹಾಕಿ ನನ್ನ ಮದುವೆ ಮಾಡ್ಯಾರ. ಊರಾಗಿನವ್ರು ಅಷ್ಟ ಕೊಟ್ಟಾರೇನು, ನಾನು 101 ಕೊಟ್ಟೀನಿ. ಮತ್ತು 101 ಕೊಟ್ಟಿನಿ ಅಂತ ತಿಳ್ಕೊಂಡು ಪಾರ್ಟ್ನರ್ಶಿಪ್ ಕೇಳಕ್ ಬರಬೇಡ್ರಿ. ಏನ್ ಹುಚ್ಚದಿಯೋ ಗುಂಡ, ನನ್ನ ಬಗ್ಗೆ ಅಷ್ಟ್ಯಾಕೆ ಅಪರ್ಥ ತಿಳ್ಕೊಂತಿ? ಯಾಕ್ರಿ? ಬಂಗಾರುನು ನಾ ಏನು ಬೇರೆ ಅಂತ ತಿಳ್ಕೊಂಡೇನೆ. ಏನ್ ತಿಳ್ಕೊಂಡ್ರಿ? ಬಂಗಾರು ಅಂದ್ರೆ ಯಾರು? ಖಾಸ ನಮ್ಮ ಅಕ್ಕನ ಮಗಳಿದ್ದ. ಮತ್ ನಾನ್ ನಮ್ಮ ಅಕ್ಕನ ಮಗಳಂತ ತಿಳ್ಕೊಂಡಿದ್ನಲ್ಲ, ಅದು ಎ ಸೈಡು, ಮತ್ತಿದು ಬಿ ಸೈಡ್. ಪಂಡಿತರು ನೀವು ಹಿಂಗಾಸಿ ಬಂದ್ರನು? ಯಾ ಆಯ್ತ್ರಿ ಪಂಡಿತ್ರಿ, ಯಾರು ಬೇಡ ಅಂತಾರ. ನಿಮ್ಮ ಅಕ್ಕ ಆದ್ರೇನು, ನಮ್ಮ ಅಕ್ಕ ಹೌದು, ನಿಮ್ಮವ್ವ ಆದ್ರೇನು, ನಮ್ಮವ್ವ ಹೌದು, ನಿಮ್ಮಜ್ಜಿ ಆದ್ರೇನು, ನಮ್ಮಜ್ಜಿ ಎಂಥ ಮಾತು. ನಿಮ್ಮ ಹೆಂಡತಿ ನಮ್ಮ ಸ್ಟೇಫ್ನಿ ಆದ್ರೇನು? ಹೌದು. ಅಲ್ಲ ವಿವೇಕಿ ರಂಡೆ ಗಂಡ, ನನಗ ದಾರ್ಯಾಗ ನಿಂತ್ಕೊಂಡು ಮಾತಾಡಿ ಹೋದೆಲ್ಲ. ಹೋಗು, ಒಂದಿಲ್ಲ ಒಂದು ದಿನ ನೀ ಮನ್ಯಾಗಿಲ್ಲದ ಹೊತ್ತು ನೋಡಿ ನಿನ್ನ ಹೆಂಡತಿ ಬಂಗಾರನ ತಗೊಂಡು ಓಡಿ ಹೋಗ್ಲಿಲ್ಲ. ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ. ಯವ್ವಾ ಬಂಗಾರು, ನಿನ್ನ ಸಲುವಾಗಿ ಈ ಮುದುಕನ ಜೀವ ಹಾದರೂ ಚಿಂತೆ ಇಲ್ಲ. ನಿನ್ನ ತಗೊಂಡ ಓಡಿ ಹೋಗ್ತೀನಿ. ನಡುವೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ, ಬಿಟ್ಟರ ಜಾತಿಯ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮ ಪಾಡಾನಲ್ಲ ಯಾರಂಜಿಗೆ ನನಗಿಲ್ಲ, ನಿಮ್ಮ ಪಾಡಾನಲ್ಲ ಯಾರಂಜಿಗೆ ನನಗಿಲ್ಲ. ಕೈ ಮಾಡಿ ಕರಿತೀನಿ ಕಡಕಾಗಿ ಬಾರ ನನ್ನ ಹಿಂದಿಂದ, ಗೆಳತಿ ನೋಡುನು ಮುಂದಿಂದ, ಸಜ್ಜಾಗಿ ನಿಂತೆನು ನಾಯಿಂದ. ಏನಾಕತಿಯಾಗಲಿ ಗೆಳತಿ ನಿನ್ನ ಸಂಬಂಧ, ಏನಾಕತಿಯಾಗಲಿ ಗೆಳತಿ ನಿನ್ನ ಸಂಬಂಧ.